ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ಮೇ ತಿಂಗಳು ಬರ್ತಾ ಇದೆ. ಈ ಮೇ ತಿಂಗಳಲ್ಲಿ 12 ರಾಶಿಗಳವರಿಗೆ ನಿಮಿತ್ತಗಳ ಪ್ರಕಾರ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಾಗ್ಲೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಏಪ್ರಿಲ್ ತಿಂಗಳ 28ನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ. 46 ದಿನಗಳ ಡ್ಯೂರೇಷನ್ ಇರುತ್ತೆ. ಇಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಜ್ಯೋತಿಷವನ್ನ ಕಲಿಸ್ಕೊಡ್ತೇವೆ. ಅದರ ಜೊತೆಗೆ ಯಾರೆಲ್ಲ ಜ್ಯೋತಿಷ ಕಲಿತು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಅವರು, ಮತ್ತೆ ಜ್ಯೋತಿಷವನ್ನ ಬೇಸಿಕ್ ಇಂದಲೇ ಕಲಿಬೇಕೆನ್ನೋ ತೀವ್ರ ಇಚ್ಛುಕರು ದಯವಿಟ್ಟು ನಮ್ಮ ಜೊತೆಗೆ ಬಂದು ಖಂಡಿತ ಸೇರ್ಕೊಳ್ಳಿ. ಇಲ್ಲಿ 2 ನಂಬರ್ಗಳನ್ನು ಕೊಟ್ಟಿದ್ದೇವೆ. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ. ಆನಂತರ ಹೆಚ್ಚಿನ ವಿವರಣೆಗಳನ್ನ ಖಂಡಿತ ಅವರ ಮುಖಾಂತರ ನೀವು ಪಡ್ಕೊಳ್ಬಹುದು. ಅದರ ಜೊತೆಗೆ ಈ ಒಂದು ಕೋರ್ಸಲ್ಲಿ ನಿಮಗೆ PDF ಫೈಲ್ ಇರ್ಬೋದು, ಬುಕ್ಸ್ ಇರ್ಬೋದು, ಆನಂತರ 6 ತಿಂಗಳ ಕಾಲ ರೆಕಾರ್ಡಿಂಗ್ ಅನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಜ್ಯೋತಿಷ ಕಲ್ತವರು ಅಥವಾ ಒಳ್ಳೆ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡಿ ಜನಸೇವೆ ಮಾಡ್ಬೇಕೆನ್ನೋ ತೀವ್ರ ಇಚ್ಛುಕರು, ಜ್ಯೋತಿಷದಲ್ಲಿ ಪ್ರೊಫೆಷನಲ್ ಆಗ್ಬೇಕೆನ್ನುವ ತೀವ್ರ ಇಚ್ಛುಕರು ದಯವಿಟ್ಟು ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ. ಅಂತಹ ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತೇವೆ. ಸೊ ನಿಮ್ಗೆ ಅದು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಬಹಳ ಈಸಿಯಾಗಿ ವರ್ಕ್ ಅಂತೂ ಆಗುತ್ತೆ. ಅದರಿಂದಾಗಿ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನ, ಈ ಒಂದು ಅಪರ್ಚುನಿಟೀಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ದಯವಿಟ್ಟು ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ. ತುಂಬಾನೇ ಫೇವರೇಬಲ್ ಆಗುತ್ತೆ. ಮೊದಲನೇದಾಗಿ ಬಂದ್ಬಿಡೋಣ ನಮ್ಮ ಮೇಷರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಬುಧ ಮಹಾರಾಜ. ಓಕೆ, ಬುಧ ಮಹಾರಾಜ ಏನ್ ಮಾಡ್ತಾನೆ, ಆತ 12th ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಮೇಷರಾಶಿಗೆ ಬುಧ ಬಂದು 3rd ಲಾರ್ಡ್, 3ನೇ ಮನೆ ಅಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಆಗಿರ್ತಾನೆ. ಸೊ 12th ಹೌಸ್ ಅಲ್ಲಿ ಇದ್ದಾನೆ ಅಂದಾಗ ಬಹಳ ವಿಶೇಷವಾಗಿ ಕಾರ್ಯನಿಮಿತ್ತ ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣ ಮಾಡುವಂತ ಒಂದು ಯೋಗ, ಅದರ ಜೊತೆಗೆ ಇದ್ದ ಕೆಲಸವನ್ನ ಬದಲಾವಣೆ ಮಾಡಿ ಬೇರೆ ಕಡೆಗೆ ಹೋಗುವಂತ ಒಂದು ಯೋಗ, ವರ್ಗಾವಣೆ ಆಗುವಂತ ಯೋಗ ಕೂಡ ಅಂತ ಹೇಳ್ಬೋದು. ಇದು ಬಹಳ ವಿಶೇಷ ರೀತಿಯಲ್ಲಿ ಈ ಘಟನೆ ಘಟಿಸುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಆನಂತರ ಬುಧ ಇದ್ದಾನೆ ಶುಕ್ರನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ನೋಡಿ, ಇಲ್ಲಿ ಶುಕ್ರ ಇದ್ದಾನೆ, ಶುಕ್ರನ ಜೊತೆಗೆ ಓವರ್ ಆಲ್ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ 7th ಲಾರ್ಡ್, 7ನೇ ಮನೆ ಅಧಿಪತಿ ಮತ್ತೆ 2ನೇ ಮನೆ ಅಧಿಪತಿ. ಹಾಗಾದ್ರೆ ಶುಕ್ರ ಬಂದು ರಿಲೇಶನ್ಶಿಪ್. ಹಾಗಾದ್ರೆ ಏನಾಗುತ್ತೆ, ಒಂದನೇದಾಗಿ ಮದುವೆ ವಿಚಾರದಲ್ಲಿ ಮಾತುಕತೆಗಳು ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಅದು ಕೂಡ ಯಾವಾಗ ಆಗುತ್ತೆ, ನೀವು ಮನೆಯಿಂದ ದೂರ ಪ್ರಯಾಣ ಮಾಡಿರ್ತೀರಾ ಅಥವಾ ದೂರ ಹೋಗಿರ್ತೀರಾ ಅಥವಾ ದೂರ ಕೆಲಸದಲ್ಲಿ ಇರ್ತೀರಾ, ಅಲ್ಲಿಂದ ಮದುವೆಯ ವಿಚಾರಗಳು ಎಲ್ಲೋ ಒಂದು ಕಡೆ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇದು ಒಂದನೇ ವಿಚಾರ. ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ, ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ, ಈಗ ಟ್ರಾವೆಲಿಂಗ್ ಮಾಡ್ತೀರಿ, ಎಲ್ಲೋ ನಿಂತ್ಕೊಳ್ತೀರಿ, ಯಾರ್ದೋ ಮನೆಯಲ್ಲಿ ನಿಂತ್ಕೊಳ್ತೀರಿ, ಲಾಡ್ಜಲ್ಲಿ ನಿಂತ್ಕೊಳ್ಳಿ, ಎಲ್ಲಿ ಆದ್ರೂ ಕೂಡ ಅಲ್ಲಿ ಯಾಕೋ ಸ್ವಲ್ಪ ಬ್ಯಾಡ್ ರಿಲೇಷನ್ ಬರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಸಮೇತ ಇದೆ. ಹಾಗಾದ್ರೆ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಇಟ್ಕೊಳ್ಳೋಣ. ಈಗ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ಗೆ ಬೇಕಾಗಿ ನಿಮ್ಗೆ ಹೋಗ್ಬೇಕು, ಎಲ್ಲೋ ಒಂದ್ ಕಡೆ ಹೋಗಿ ಒಂದು ಲಾಡ್ಜ್ ಅಲ್ಲಿ ನಿಲ್ತೀರಿ ಅಂತ ಇಟ್ಕೊಳ್ಳೋಣ. ಸೊ ಮೇ ಬಿ ಅಲ್ಲಿ ಯಾರಾದ್ರೂ ಬಂದು ನಿಮ್ಮನ್ನ ಹುಡುಗಿಯರನ್ನ ಎದುರಿಟ್ಟು ಬ್ಲಾಕ್ ಮೇಲ್ ಮಾಡುವಂಥದ್ದು, ತೊಂದರೆ ಆಗುವಂಥದ್ದು, ನೀವು ಖುದ್ದು ರಿಲೇಶನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಮೋಸಕ್ಕೊಳಗಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಮೇಷರಾಶಿಯವರು ಇದರ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ 100% ಇದೆ. ಬಿ ಕೇರ್ಫುಲ್. ಇಲ್ಲಿ ಮುಖ್ಯವಾಗಿ ಏನಾಗಿದೆ, ಇದನ್ನ ನೀವು ಹನಿ ಟ್ರ್ಯಾಪ್ ಅಂತ ಕೂಡ ಕರಿಬಹುದು. ಅಂತ ಒಂದು ಸಮಸ್ಯೆಗಳಲ್ಲಿ ನೀವು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ನೋಡಿ. ಅಲ್ಲಿ ಶನಿ ಮತ್ತೆ ರಾಹು ಇಲ್ಲ ಅಂದ್ರೆ ಅದು ಪರವಾಗಿರ್ಲಿಲ್ಲ. ಶನಿ ಮತ್ತೆ ರಾಹು ಇದ್ದಾರೆ ಅಂದಾಗ ಅವರು ಮೇ ಬಿ ಅವರು ತಮ್ಮ ಪ್ರಭಾವವನ್ನು ತೋರಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಒಟ್ಟಾರೆ ಮೇಷರಾಶಿಯವರು ನಮ್ಮ ಜಾಗೃತಿಯಲ್ಲಿ ನಾವಿದ್ದಾಗ ಮೇ ಬಿ ಅಂತ ಯಾವುದೇ ಘಟನೆಗಳು ಘಟಿಸದೆ ಕೂಡ ಹೋಗ್ಬೋದು. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಸೆಕೆಂಡರಿ ಏನಾಗುತ್ತೆ, ಇದರಲ್ಲಿ 12th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ ಬುಧ. ಹಾಗಾದ್ರೆ ನಿಮ್ಮ ಹೆಲ್ತ್, ಬುಧ ಬಂದು ಅಲ್ಲಿ ನೀಚನಾಗಿ ಬಿಡ್ತಾನೆ. ಹಾಗಾದ್ರೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡ್ಬೇಕು. ಹೆಲ್ತ್ ಅಲ್ಲಿ ಏನ್ ಪ್ರಾಬ್ಲಮ್ ಬರ್ಬೋದು, ಬುಧನ ರಿಲೇಟೆಡ್ ಪ್ರಾಬ್ಲಮ್ ಯಾವುದೆಲ್ಲ, ನರ ಸಂಬಂಧ ದೋಷಗಳು, ನರ ದೌರ್ಬಲ್ಯ, ನಪುಂಸಕತೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್. ಇದೆಲ್ಲ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಕೆಲವರಿಗೆಲ್ಲ ಬ್ರೀದಿಂಗ್ ಪ್ರಾಬ್ಲಮ್ ಅಲ್ವಾ, ಎಲ್ಲೋ ಒಂದ್ ಕಡೆ ಅಸ್ತಮ, ಬ್ರೀದಿಂಗ್ ಪ್ರಾಬ್ಲಮ್, ಇಂತಹ ಸಮಸ್ಯೆಗಳು ಕೂಡ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ಇದ್ದೇ. ಅದರ ಬಗ್ಗೆ ಗಮನ ಕೊಡ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ,
ಬುಧ ಏನ್ ಮಾಡ್ತಾನೆ, ನೇರವಾಗಿ 6ನೇ ಮನೆ ನೋಡ್ತಾನೆ. 6ನೇ ಮನೆಯಲ್ಲಿ ಕೇತು ಬಂದು ಕೂತಿದ್ದಾನೆ. ಹಾಗಾದ್ರೆ ಕೆಲವರಿಗೆಲ್ಲ ಹೊಟ್ಟೆಗೆ ಆಪರೇಷನ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಅದರ ಬಗ್ಗೆ ಗಮನ ಕೊಡ್ಬೇಕು. ಇನ್ನೊಂದು ರಾಶಿಯಲ್ಲಿ ಯಾರಿದ್ದಾರೆ, ಬುಧನ ಒಂದು ರಾಶಿಯಲ್ಲಿ ಕೇತು ಆದ್ರೆ ಇನ್ನೊಂದು ರಾಶಿ ಚಂದ್ರ ಬಂದು 4ನೇ ಮನೆ ಅಧಿಪತಿ. ಹಾಗಾದ್ರೆ ನಮ್ಮ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಮನೆಯನ್ನ ಬದಲಾಯಿಸುವಂತ ಯೋಗ ಇದೆ. ಮನೆಯನ್ನ ಬದಲಾಯಿಸಬಹುದು, ಕೆಲವರು ಮನೆಯನ್ನ ಮಾರಬಹುದು, ಕೆಲವರು ಜಾಗ ಮಾರಬಹುದು, ಕೆಲವರು ವಾಹನ ಮಾರಬಹುದು. ಅಂತ ಒಂದು ಯೋಗ ಭಾಗ್ಯ ಕೂಡ ಇದೆ. ಇಷ್ಟವರೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ. ಸೊ ಈಗ ನಿಮ್ಗೆ ಈ ಮೇ ತಿಂಗಳು ಬಂದಾಗ ಈ ಒಂದು ಜಾಗ ವಾಹನ ಮಾರುವಂಥದ್ದು ಅಥವಾ ಬದಲಾಯಿಸುವಂಥದ್ದು ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆ, ಈಗ ನೀವು ಪರಿಹಾರ ಕೇಳಿ ಸರ್, ಪರಿಹಾರ ಏನ್ ಮಾಡ್ಬೇಕು? ನಾನು ಹೇಳ್ತೀನಿ, ಹೆಸರು ಕಾಳನ್ನ ದಾನ ಮಾಡಿ. ಪ್ರತಿ ಬುಧವಾರ ದಿವಸ 500 ಗ್ರಾಂ ಹೆಸರು ಕಾಳನ್ನ ತಂದು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಅದನ್ನು ಯಾರಿಗಾದ್ರು ದಾನ ಮಾಡಿ, ನೀರಲ್ಲಿ ಹರಿಯಬಿಡಿ, ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಬನ್ನಿ, ಅಥವಾ ನೀಡಿ ಪೀಪಲ್ಸ್ಗೆ ಅದನ್ನು ಕೊಟ್ಟು ಬಿಡಿ. ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಎಲ್ಲಕ್ಕಿಂತ ಮುಖ್ಯವಾಗಿರುವಂತದ್ದು ಕಾಮನ್ ಸೆನ್ಸ್. ಇದನ್ನು ಯೂಸ್ ಮಾಡ್ಕೊಂಡಾಗ ಮೇ ಬಿ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಡೆಫಿನೆಟ್ ಆಗಿ ನೀವು ಪಾರಾಗಿಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಗುರು ಮಹಾರಾಜ ಎಲ್ಲಿದ್ದಾನೆ, ಈ ಜಾತಕದಲ್ಲಿ ರಾಶಿಯಲ್ಲೇ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಗುರು ಯಾರು ಈ ಜಾತಕಕ್ಕೆ? ಲಾಭಾಧಿಪತಿ ಮತ್ತೆ ಅಷ್ಟಮಾಧಿಪತಿ. ಹಾಗಾದ್ರೆ ಗುರು ಲಾಂಗ್ ಟೈಮ್ ಇಂದ ಆ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಈ ಒಂದು ವರ್ಷದಿಂದ. ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇಷ್ಟವರೆಗೂ ಕೂಡ ಮಾನ ಅಪಮಾನ ಅವಮಾನ ತೊಂದರೆಗಳು, ವಿಪರೀತ ರೀತಿಯಲ್ಲಿ ಸ್ಟ್ರೆಸ್ ಅಂದ್ರೆ ಒತ್ತಡಗಳನ್ನ ಅನುಭವಿಸ್ಕೊಂಡು ಬಂದಿರ್ತೀರಾ. ಆ ನಂತರ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಅನ್ನ ಅನುಭವಿಸ್ಕೊಂಡು ನೀವು ಬಂದಿರ್ತೀರಾ. ಓಕೆನಾ? ಈಗ ಏನದು ಮುಗಿದೋಗುತ್ತೆ, ನೆಕ್ಸ್ಟ್ ಗುರುಬಲ ಬರುತ್ತೆ ನಿಮ್ಗೆ, ಅವಾಗ ಇದೆಲ್ಲ ಸಮಸ್ಯೆ ತೊಂದರೆಗಳು ನಿವಾರಣೆ ಆಗುತ್ತೆ, ತೊಂದರೆ ಇಲ್ಲ. ಓಕೆ, ಈಗ ಕೂಡ ಏನಾಗುತ್ತೆ, ಗುರು ಅಷ್ಟಮಾಧಿಪತಿಯಾಗಿ ರಾಶಿಯಲ್ಲೇ ಭ್ರಮಣ ಮಾಡಬೇಕಾದ್ರೆ ಅದು ಮೇ ತಿಂಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಯಾರೆಲ್ಲ ತುಂಬಾನೇ ಫ್ಯಾಟ್ ಜಾಸ್ತಿ ಮಾಡ್ಕೊಂಡಿದ್ದೀರಾ, ದಪ್ಪ ಇದ್ದೀರಾ, ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಲ್ವಾ, ಪ್ರತಿದಿನ ಯೋಗ ಪ್ರಾಣಾಯಾಮ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಮಾಡುವುದು ಅತ್ಯುತ್ತಮವಾದ ಲಕ್ಷಣ ನಿಮ್ಮ ಪಾಲಿಗೆ, ಅದನ್ನಂತೂ ಮಾಡಿ ನೋಡಿ. ಇನ್ನೇನಾಗುತ್ತೆ, 8ನೇ ಮನೆ ಬಂದು ಏನದು, 8ನೇ ಮನೆ ಬಂದು ನಿಮ್ಮ ಹಿರಿಯರಿಂದ ಬರ್ತಕ್ಕಂತಹ ಆಸ್ತಿ ಪ್ರಾಪರ್ಟಿ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ರಾಶಿಯಲ್ಲಿ ಇರುವುದರಿಂದ, ಚಂದ್ರನ ಜೊತೆ ಕಾಂಬಿನೇಷನ್ ಇರುವುದರಿಂದ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಮಾತುಕತೆಗಳು ಮುಂದುವರಿತವೆ, ಅಥವಾ ಕುಟುಂಬದಲ್ಲಿ ಅದರ ಬಗ್ಗೆ ಎಲ್ಲ ಜಾಗೃತರಾಗಿ ಬಿಡ್ತಾರೆ. ಹಿರಿಯರೇನೋ ಪ್ರಾಪರ್ಟಿ ಬರ್ಲಿಕ್ಕೆ ಉಂಟು, ಅದಕ್ಕೆ ಏನಾದ್ರೂ ನಾವು ಮಾಡ್ಬೇಕೇನೋ ತೀವ್ರ ಇಚ್ಛುಕರಾಗಿ ಅಲ್ಲೇನೋ ಪೇಪರ್ ವರ್ಕ್ ಮಾಡಿಸೋದಿರ್ಬೋದು, ಅಥವಾ ಇನ್ನಿತರ ಯಾವುದೇ ದಾಖಲೆಗಳನ್ನು ಹುಡುಕುವುದು, ಅಥವಾ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಬ್ಮಿಟ್ ಮಾಡುವುದು, ಅಥವಾ ನಿಮ್ಮಲ್ಲಿ ಒಂದು ಮಾತುಕತೆಗಳು ನಡೆದು ಆ ಒಂದು ಪ್ರಾಪರ್ಟಿ ಡಿವೈಡ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಏನಾಗುತ್ತೆ, ಗುರು ಬಂದು ಲಾಭಾಧಿಪತಿ. ಹಾಗಾದ್ರೆ ಗುರು ಲಾಭಾಧಿಪತಿ ಆಗಿರುವುದರಿಂದ ಲಾಭಸ್ಥಾನದಲ್ಲಿ ಯಾರಿದ್ದಾರೆ, ರಾಹು ಇದ್ದಾನೆ, ಶನಿ ಇದ್ದಾನೆ, ಶುಕ್ರ ಇದ್ದಾನೆ, ಬುಧ ಇದ್ದಾನೆ. ಶನಿ ಬಂದು ನಿಮ್ಗೆ ಯೋಗಕಾರಕ. ಅದರಿಂದಾಗಿ ಯಾರಿಗೆಲ್ಲ ಇದುವರೆಗೂ ಕೂಡ ಎಲ್ಲೋ ಒಂದ್ ಕಡೆ ಈ ಸ್ಯಾಲ್ರಿಯ ವಿಚಾರದಲ್ಲಿ ತೊಂದರೆ ಉಂಟು, ಲಾಭದ ವಿಚಾರದಲ್ಲಿ ತೊಂದರೆ ಉಂಟು, ಸ್ಯಾಲ್ರಿ ಸಾಕಾಗಲ್ಲ, ಸ್ಯಾಲ್ರಿ ವಿಚಾರ ಪ್ರಾಬ್ಲಮ್, ಸೊ ಅಂತವ್ರಿಗೆಲ್ಲ ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥದ್ದು, ಸ್ಯಾಲ್ರಿಯ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥದ್ದು, ಲಾಭದಲ್ಲಿ ತೀವ್ರಗತಿಯಲ್ಲಿ ಏರಿಕೆಯನ್ನ ಕಾಣುವಂತ ಸಾಧ್ಯತೆಗಳು ತೀವ್ರಗತಿಯಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ. ತುಂಬಾನೇ ಅದು ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ. ಒಂದಷ್ಟು ಟೆಕ್ನಿಕ್ ಅನ್ನ ಫಾಲೋ ಮಾಡಬೇಕು. ನಿಮ್ಮ ಅಕ್ಕ ಯಾರಿದ್ದಾರೆ, ಅಣ್ಣ ಯಾರಿದ್ದಾರೆ, ಅಜ್ಜ ಯಾರಿದ್ದಾರೆ, ಅಜ್ಜಿ ಯಾರಿದ್ದಾರೆ, ಅವರೆಲ್ಲರಿಗೂ ಕೂಡ ರೆಸ್ಪೆಕ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ, ಅಂದ್ರೆ ನಮ್ಮ ವೃಷಭ ರಾಶಿಯವರ ಪಾಲಿಗಂತೂ 100% ಇದೆ. ಅದನ್ನ ಖಂಡಿತ ಮಾಡಲೇಬೇಕು. ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡಿನ ವಿಚಾರದಲ್ಲಿ ಹಿನ್ನಡೆ, ಒಡ ಹುಟ್ಟಿದವ್ರ ಜೊತೆ ಮತಭೇದಗಳು ಉಂಟಾಗುವಂಥದ್ದು, ಮಕ್ಕಳ ವಿಚಾರದಲ್ಲಿ ಇಷ್ಟವರೆಗೆ ತೊಂದರೆ ಇದೆ. ಯಾಕಂದ್ರೆ ನಿಮ್ಮ 5ನೇ ಮನೆಯಲ್ಲಿ ಕೇತು ಭ್ರಮಣ ಮಾಡ್ತಾ ಇದ್ದಾನೆ. ಮಕ್ಕಳ ವಿಚಾರದಲ್ಲಿ ಇಷ್ಟವರೆಗೆ ಸ್ಟ್ರೆಸ್ ಇತ್ತು, ಆ ನಂತರ ಒತ್ತಡ ಇತ್ತು, ಪ್ರಾಬ್ಲಮ್ ಇತ್ತು, ಎಜುಕೇಶನ್ ಅಥವಾ ಮಕ್ಕಳಾದವ್ರಿಗೆ ಎಜುಕೇಶನ್ ವಿಚಾರ, ಮಕ್ಕಳಾಗದವ್ರಿಗೆ ಮಕ್ಕಳಾಗ್ಲಿಲ್ಲ ಎನ್ನುವಂತ ವಿಚಾರದಲ್ಲಿ ಇತ್ತು, ಅದೆಲ್ಲ ಈಗ ಆಲ್ಮೋಸ್ಟ್ ನಿವಾರಣೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಕಂಡು ಬರ್ತಾ ಉಂಟು. ಭಾಗ್ಯಕ್ಕೆ ಬಲ ಇದೆ. ತಂದೆಯ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆ ನಂತರ ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ಓವರ್ ಆಲ್ ಒಳ್ಳೇದಿದೆ, ಏನು ತೊಂದರೆ ಇಲ್ಲ. ಆದ್ರೂ ಕೂಡ ಆರೋಗ್ಯದ ಬಗ್ಗೆ ಮಾತ್ರ ತುಂಬಾನೇ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ 100% ಇದೆ. ಹಾಗಾದ್ರೆ ವೃಷಭ ರಾಶಿಯವರು ಪರಿಹಾರಾರ್ಥವಾಗಿ ಏನನ್ನ ಮಾಡಬೇಕಾಗುತ್ತೆ, ನಾನು ಇಷ್ಟಂತೂ ಹೇಳಬಲ್ಲೆ, ನೀವು ಗುರುವಾರ ದಿವಸ 300 ಗ್ರಾಂ ಸಣ್ಣ ಕಡಲೆಯನ್ನ ತಂದು ಅದನ್ನ ಬೇಕಾದ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೆ ಒಂದು ಪ್ರಾರ್ಥನೆ ಮಾಡಿ, ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಅದನ್ನ ನೀರಲ್ಲಿ ಹರಿಯ ಬಿಡ್ಬೋದು, ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಇಡ್ಬೋದು, ಅಥವಾ ನೀಡಿ ಪೀಪಲ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಕೊಡ್ಬೋದು. ಇದನ್ನ ಮಾಡುವುದರಿಂದ ಮೇ ಬಿ ನಿಮ್ಗೆ ಈ ಒಂದು ಮೇ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು
ಒಂದು ವೇಳೆ ಬರುವುದಾದ್ರೆ ಒಂದಷ್ಟು ಸಮಸ್ಯೆಗಳಿಂದ ನಮ್ಮ ವೃಷಭ ರಾಶಿಯವರು ಡೆಫಿನೆಟ್ ಆಗಿ ಮುಕ್ತರಾಗಿ ಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ, ಶಕುನಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ. ಹಾಗಾದ್ರೆ ಮೇ ತಿಂಗಳಲ್ಲಿ ರವಿ ಮಹಾರಾಜ ನಿಮ್ಮನ್ನ ಆಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದ್ರೆ ರವಿ ಮಹಾರಾಜ ಎಲ್ಲಿದ್ದಾನೆ? ಈ ಜಾತಕಕ್ಕೆ ರವಿ ಮಹಾರಾಜ ಲಾಭ ಸ್ಥಾನದಲ್ಲಿ ಪ್ರೆಸೆಂಟ್ ಮೂಮೆಂಟ್ ಆತ ಭ್ರಮಣ ಮಾಡ್ತಾ ಇದ್ದಾನೆ. ರವಿ ಯಾರು? ಥರ್ಡ್ ಲಾರ್ಡ್, ಮೂರನೇ ಮನೆ ಅಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಇದ್ದಾನೆ ಅಂದಾಗ ಅಲ್ಲೇನಾಗುತ್ತೆ, ಎಲ್ಲೋ ಒಂದ್ ಕಡೆ ಸ್ಯಾಲ್ರಿಯ ವಿಚಾರ, ಲಾಭದ ವಿಚಾರದಲ್ಲಿ ಅದೇನೋ ತೀವ್ರಗತಿಯಲ್ಲಿ ನಂಗೆ ಜಾಸ್ತಿ ಆಗಲೇಬೇಕು, ಅದರಲ್ಲೇನೋ ಹೊಸತನ ಕಾಣಬೇಕು, ಅದು ನನ್ನ ಪಾಲಿಗೆ ಬರಲೇಬೇಕಂದ್ರೆ ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ನೀವು ಅದಕ್ಕೆ ಬೇಕಾಗಿ ಶತ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಒಂದು. ಎರಡನೇದಾಗಿ ಏನಾಗುತ್ತೆ, ಈ ಒಂದು ಸ್ಯಾಲ್ರಿ ವಿಚಾರವನ್ನು ಇಟ್ಟುಕೊಂಡು, ಯಾಕೆ ನನಗೆ ಇಷ್ಟವರೆಗೆ ಏನು ಕಂಪನಿ ಸಂಬಳ ಕೊಡ್ತಾ ಉಂಟು ಸಾಕಾಗಲ್ಲ, ಅದನ್ನ ಇಟ್ಟುಕೊಂಡೇ ನೀವು ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡುವಂತಹ ಒಂದು ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು, ಅಥವಾ ಅದಕ್ಕೆ ಬೇಕಾಗಿ ದೂರ ಹೋಗುವಂತಹ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕಂಡು ಬರ್ತದೆ. ಖಂಡಿತ ನೀವು ಅದಕ್ಕೆ ಪ್ರಯತ್ನ ಮಾಡ್ಬೋದು. ಓಕೆ. ಇನ್ನೊಂದೇನಾಗುತ್ತೆ, ಸೂರ್ಯನ ಡಿಸ್ಪೋಸ್ ಇದ್ದಾರೆ, ಅದು ಬಂದು ಕುಜ. ಕುಜ ಎಲ್ಲಿದ್ದಾನೆ? ಎರಡನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ. ಆತ ಷಷ್ಠಾಧಿಪತಿ, ಹಾಗಾದ್ರೆ ಷಷ್ಠಾಧಿಪತಿ ಆಗಿದ್ದಾನೆ. ಹಾಗಾದ್ರೆ ಏನಾಗುತ್ತೆ, ಲಾಭಾಧಿಪತಿ ಕೂಡ ಆತನೇ, ಷಷ್ಠಾಧಿಪತಿ ಕೂಡ ಆತನೇ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ, ಸಾಲದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ. ಕೆಲವರೆಲ್ಲ ಹೆಲ್ತ್ ರಿಲೇಟೆಡ್, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮೇತ ತೊಂದರೆಯನ್ನು ಅನುಭವಿಸ್ತಾರೆ. ಇನ್ನು ಕೆಲವರೆಲ್ಲ ಅವರ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸಮೇತ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡ್ಬೇಕು. ಓಕೆ. ಇನ್ನು ಮುಂದೆ ಏನಾಗುತ್ತೆ, ಸೂರ್ಯ ಏನ್ ಮಾಡ್ತಾನೆ, ನೇರವಾಗಿ ತುಲಾರಾಶಿಯನ್ನು ನೋಡ್ತಾ ಇದ್ದಾನೆ. ಓಕೆ. ಈ ತುಲಾರಾಶಿಯನ್ನು ನೋಡ್ಬೇಕಾದ್ರೆ ಏನಾಗುತ್ತೆ, ತುಲಾರಾಶಿ ಅಧಿಪತಿ ಶುಕ್ರ 10th house ಅಲ್ಲಿ ಇದ್ದಾನೆ, ಉಚ್ಚನಾಗಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿನೇ ಎಲ್ಲೋ ಒಂದು ಕಡೆ ಸ್ವಲ್ಪ ರಿಲೇಶನ್ಶಿಪ್ ಬರುವಂಥದ್ದು, ಪ್ರೀತಿ ಪ್ರೇಮ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ತಪ್ಪಂತ ನಾನಂತೂ ಹೇಳುವುದಿಲ್ಲ. ಈಗ ಯೋಗ್ಯ ವಯಸ್ಕರಿದ್ದಾರೆ, ಒಂದು ಪ್ರೀತಿ ಪ್ರೇಮ ಮಾಡಿ ಮದುವೆ ಆದ್ರೆ ಅದೆಲ್ಲ ಸಮಸ್ಯೆ ಅಂತೂ ಖಂಡಿತ ಇಲ್ಲ. ಬಟ್ ಇಲ್ಲಿ ರಾಹು ಇದ್ದಾನಲ್ವಾ, ರಾಹು ಇದ್ದಾನೆ. ಸೊ ಇದನ್ನ ನಾವು ಗಮನದಲ್ಲಿರಿಸ್ಕೊಳ್ಬೇಕಾಗುತ್ತೆ. ರಾಹು ಇರುವುದರಿಂದ ಅದರಲ್ಲಿ ಧೋಕ, ಮೋಸ, ಸಮಸ್ಯೆ, ತೊಂದರೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಮಿಥುನ ರಾಶಿಯವರಿಗೆ ಬರ್ಬೋದು. ಅದರ ಬಗ್ಗೆ ತೀವ್ರ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಇನ್ನು ಸೂರ್ಯನ ಇಂಪ್ಯಾಕ್ಟ್ ಇರುವಾಗ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ಸೂರ್ಯ ಮೂರನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿರುವಾಗ ಅಲ್ಲೆಲ್ಲೋ ಒಂದ್ ಕಡೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳು ಉಂಟಾಗಿ ಕೆಲವೊಮ್ಮೆ ಜಗಳಗಳಾಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದರ ಬಗ್ಗೆ ಗಮನ ಕೊಡ್ಬೇಕು. ಇಲ್ಲೇನಾಗುತ್ತೆ ಅಂದ್ರೆ, ಬಹಳ ಮುಖ್ಯವಾಗಿ ನಿಮ್ಗೆ ಇರುವಂತ ರಿಸಲ್ಟ್ ಏನಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಸ್ಯಾಲ್ರಿ, ಲಾಭ ಮತ್ತೆ ದುಡ್ಡು, ಅದರ ಜೊತೆಗೆ ಸಾಲದಲ್ಲಿ ಬಿದ್ದಿದ್ದೀರಾ, ಅದು ದುಡ್ಡು ಯಾರಿಗೋ ಕೊಟ್ಟಿದ್ದೀರಾ, ಅದರಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು. ಈ ಒಂದು ಕೆಲವು ಸಮಸ್ಯೆಗಳಿಂದ ನೀವು ಬಳಲುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಈಗ ನೆಕ್ಸ್ಟ್ ಗುರು ಚೇಂಜ್ ಆಗುವಾಗ, ಆ ಮೇ ತಿಂಗಳಲ್ಲಿ ಗುರು ಚೇಂಜ್ ಆಗ್ತಾನೆ, ಮೇ ಬಿ ನಿಮ್ಗೆ ಕೆಲವೊಂದು ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇಲ್ಲಿ ಪರಿಹಾರ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಮಿಥುನ ರಾಶಿಯವರು, ನಾನು ಹೇಳ್ತೀನಿ, ತೊಗರಿಬೇಳೆ ಮಂಗಳವಾರ ದಿವಸ 900 ಗ್ರಾಂ ತೊಗರಿಬೇಳೆಯನ್ನು ತಂದು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ನೀರಲ್ಲಿ ಹರಿಯಬಿಡಿ, ಅಥವಾ ಯಾರಿಗಾದ್ರೂ ದಾನ ಮಾಡಿಬಿಡಿ, ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ. ಇದರಿಂದಾಗಿ ಏನಾಗುತ್ತೆ, ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಕೆಲವೆಲ್ಲ ದುಡ್ಡಿನ ವಿಚಾರಗಳಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ, ಯಾರಿಗಾದ್ರೂ ಈ ಕೋರ್ಟ್ ಕಚೇರಿಯಲ್ಲಿ ದಾವೆ ಇದೆ, ತೊಂದರೆ ಇದೆ, ಯಾವುದೋ ಒಂದು ಕೇಸ್ ಕೋರ್ಟ್ ಕಚೇರಿ ನಡೀತಾ ಉಂಟು, ಅಂಥವರೆಲ್ಲರಿಗೂ ಕೂಡ ಜಯಗಳಿಸುವಂತಹ ಯೋಗ ಭಾಗ್ಯ ಮೇ ತಿಂಗಳಲ್ಲಿ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಆ ಒಂದು ವಿಷಯದಲ್ಲಿ ಮಾತ್ರ ನೀವು ಬಿಂದಾಸ್ ಆಗಿ ಮುಂದುವರಿಬಹುದು, ಯಾವುದೇ ಸಮಸ್ಯೆಗಳಿಲ್ಲ. ಮೇ ಬಿ ಕೋರ್ಟಿನ ಆರ್ಡರ್ ಏನಿದೆ ಅಥವಾ ಕೋರ್ಟಿನಲ್ಲಿ ನ್ಯಾಯ ಏನಿದೆ ಅದು ನಿಮ್ಮ ಪರವಾಗಿ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ, ಶಕುನಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಅದು ರಾಹು ಮಹಾರಾಜ. ರಾಹು ಮಹಾರಾಜ ಏನ್ ಮಾಡ್ತಾನೆ, ಆತ ಭಾಗ್ಯದ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಓಕೆ. ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ರಾಹು ಬಂದಿದ್ದಾನೆ, ಅದು ಕೂಡ ಭಾಗ್ಯದಲ್ಲಿದ್ದಾನೆ ಅಂದಾಗ ಮೇ ಬಿ ನಿಮ್ಗೆ ವಿದೇಶ ಟ್ರಾವೆಲಿಂಗ್ ಮಾಡುವಂತ ಸಾಧ್ಯತೆಗಳಂತೂ ಖಂಡಿತ ಇದೆ. ವಿದೇಶಕ್ಕೆ ಹೋಗುವಂತ ಟ್ರಾವೆಲಿಂಗ್ ಮಾಡುವಂತ ಒಂದು ಯೋಗವನ್ನು ಆತ ಕ್ರಿಯೇಟ್ ಮಾಡ್ತಾನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ವಿದೇಶಕ್ಕೆ ಹೋಗುವಂತ ಯೋಗ ಖಂಡಿತ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಪರವಾಗಿಲ್ಲ. ಇನ್ನು ಮೇಜರ್ ಆದ ರಿಸಲ್ಟ್ ಏನೈತೆ, ರಾಹುಗೆ ಶನಿಯ ಸಂಯೋಗ ಮತ್ತೆ ಶುಕ್ರನ ಸಂಯೋಗ ಇರುವುದರಿಂದ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ನೀವು ಹೊಸದಾಗಿ ಮ್ಯಾರೇಜ್ ಆಗಬೇಕು ಅಥವಾ ಆಗಿದ್ದೀರಾ, ಮೇ ಬಿ ಮೋಸಗಳನ್ನ ನೋಡ್ಲಿಕ್ಕೆ ಸಿಗ್ಬೋದು, ತೊಂದರೆಗಳಾಗ್ಬೋದು, ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು. ನಾನು ಹೇಳ್ತೀನಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ, ಎಲ್ಲ ರೂಪದಲ್ಲಿ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದ್ರೆ ಹಾಗೆ ಕೂಡ ಕರ್ಕಾಟಕ ರಾಶಿಯವರಿಗೆ ಆ ಮ್ಯಾರಿಡ್ ಲೈಫ್
ಲೈಫಲ್ಲಿ ಅಷ್ಟು ಸುಖ ಅಂತೂ ಇರುವುದಿಲ್ಲ, ಎಲ್ಲೊಂದ್ ಕಡೆ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ. ಬಟ್ ನೀವು ಕಾಂಪ್ರಮೈಸ್ ಮಾಡ್ಕೊಂಡಾಗ ಮೇ ಬಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ನಿಮ್ಗೆ ಬೇಕಾದಂತೆ ದೊರೆಯುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಆನಂತರ ಇಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ರಿಸಲ್ಟ್ ಏನಿದೆ, ಇಲ್ಲಿ ರಾಹು ಶನಿ ಶುಕ್ರ ಮತ್ತೆ ಬುಧನ ಕಾಂಬಿನೇಷನ್ ಇದೆ. ಶುಕ್ರ ಬಂದು ಫೋರ್ತ್ ಲಾರ್ಡ್ ಆತ, 4ನೇ ಮನೆ ಅಧಿಪತಿ. ಹಾಗಾದ್ರೆ ಯಾರಿಗೆಲ್ಲ ಮನೆ ಮನೆ ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆಯಲ್ಲಿ ಚೇಂಜಸ್ ತರಬೇಕು, ಮನೆ ಒಳಗಡೆ ಇಂಟೀರಿಯರ್ ಚೇಂಜಸ್ ಮಾಡಬೇಕು, ಪೇಂಟ್ ಚೇಂಜ್ ಮಾಡಬೇಕು, ಯಾವುದಾದ್ರೂ ಒಂದು ಇಚ್ಛೆ ಇದ್ದಲ್ಲಿ ಅದು ಈಡೇರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಮನೆ ವಿಚಾರಗಳಲ್ಲಿ ಖಂಡಿತ ನಿಮಗೆ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯವನ್ನ ಈ ಒಂದು ಮೇ ತಿಂಗಳಲ್ಲಿ ರಾಹು ಮಹಾರಾಜನ ಒಂದು ಇಂಪ್ಯಾಕ್ಟ್ ಇಂದ ಕ್ರಿಯೇಟ್ ಅಂತೂ ಆಗುತ್ತೆ. ಅದಕ್ಕೆ ಬೇಕಾಗಿ ಕೂಡ ನೀವು ಖಂಡಿತ ಪ್ರಯತ್ನ ಮಾಡಬಹುದು ನಮ್ಮ ಕರ್ಕಾಟಕ ರಾಶಿಯವರು. ಇಲ್ಲಿ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಒಡ ಹುಟ್ಟಿದವರ ಮ್ಯಾರೇಜ್ ಲೈಫ್ ಅಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಅನ್ನ ನೀವು ನೋಡಬೇಕಾದಂತಹ ಅನಿವಾರ್ಯತೆ ಖಂಡಿತ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಓಕೆನಾ? ಸೊ ಓವರ್ ಆಲ್ ಏನ್ ಗೊತ್ತಾ, ಅಥವಾ ರಾಹು ಬಂದಿದ್ದಾನಂದಾಗ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಆನ್ಲೈನ್ ಫ್ರಾಡ್ ಆಗುವಂಥದ್ದು, ಯಾರೋ ನಿಮ್ಮನ್ನ ಮೋಸ ಪಡಿಸುವಂಥದ್ದು, ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡಿಸುವಂಥದ್ದು, ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಮಾಡುವಂಥದ್ದು, ಯಾವುದೇ ರೂಪದಲ್ಲಿ ಕೂಡ ನಿಮ್ಮನ್ನ ಮೋಸ ಮಾಡಲಿಕ್ಕೆ ಅವರು ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗಾದ್ರೆ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡುವುದರಿಂದ ಡೆಫಿನೆಟ್ ಆಗಿ ಇದರಿಂದ ಪಾರಾಗಲಿಕ್ಕೆ ನಿಮ್ಮಿಂದಂತೂ 100% ಸಾಧ್ಯತೆ ಉಂಟು. ಅದರಿಂದಾಗಿ ಕರ್ಕಾಟಕ ರಾಶಿಯವರು ಬರುವ ಒಂದು ಮೇ ತಿಂಗಳಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ, ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ. ಅದು ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ಮನೆ ಕಟ್ಟುವ ವಿಚಾರ ಇರ್ಬೋದು, ಅಥವಾ ನೀವು ವಿದೇಶ ಪ್ರಯಾಣ ಮಾಡೋದಿರ್ಬೋದು, ಯಾವುದು ಕೂಡ ಇಷ್ಟರಲ್ಲಿ ನಿಮ್ಮ ಒಂದು ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸರಿಯಾದ ಮಾಹಿತಿಗಳು ಇಲ್ಲದೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ, ಯಾರಿಗೂ ದುಡ್ಡು ಕೊಡೋದಾಗ್ಲಿ, ಅಥವಾ ವಿಸಾಕ್ಕೆ ಬೇಕಾಗಿ ಪ್ರಯತ್ನ ಮಾಡೋದಾಗ್ಲಿ, ಅಲ್ವಾ, ಯಾರೋ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡೋದಾಗ್ಲಿ, ಸೊ ಇದೆಲ್ಲ ಮಾಡಿದಾಗ ಮೇ ಬಿ ನಿಮಗೆ ಮೇ ತಿಂಗಳಲ್ಲಿ ಸ್ವಲ್ಪ ಮೋಸವನ್ನ ನೋಡಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿದೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ, ಪರವಾಗಿಲ್ಲ. ಏನು ಪರಿಹಾರ ಮಾಡ್ಬೋದು ನಾನು ಹೇಳ್ತೀನಿ. ಕರ್ಕಾಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ಮೇ ತಿಂಗಳಲ್ಲಿ ನಾಗದೇವರ ಸಾನ್ನಿಧ್ಯ ಎಲ್ಲಿದೆ ಅಲ್ಲಿ ಹೋಗಿ ಹಾಲಿನ ಅಭಿಷೇಕ ಮಾಡಿಸಿ ಮತ್ತೆ ಎಳನೀರನ್ನ ಅರ್ಪಣೆ ಮಾಡಿ ಬನ್ನಿ ಅಂತ ಹೇಳ್ತೇನೆ. ಇದನ್ನ ರಿಪೀಟ್ ಮಾಡ್ಕೊಳ್ಳಿ, ಶನಿವಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಬರತಕ್ಕಂತಹ ಅಥವಾ ಮೋಸಕ್ಕೆ ಒಳಪಡಬೇಕಾದಂತಹ ಒಂದು ಅನಿವಾರ್ಯತೆ ಏನುಂಟು ಅದರಿಂದ ನೀವು ಖಂಡಿತವಾಗಿಯೂ ಪಾರಾಗಬಲ್ಲಿರಿ. ಇನ್ನು ನಮ್ಮ ಸಿಂಹರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಅಥವಾ ಶಕುನಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ನಮಗೆ ಬುಧ ಮಹಾರಾಜ ಇಲ್ಲಿ 8ನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. 8th ಹೌಸ್ ಮೊದಲೇ ಅದು ವೇರಿಯೇಷನ್ ಕೊಡುವಂತದ್ದು. ಬುಧ ಯಾರು ಈ ಜಾತಕಕ್ಕೆ, ಆತ ಧನಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿ ಅಷ್ಟಮದಲ್ಲಿ ಬಂದು ಸೇರ್ಕೊಂಡಿದ್ದಾನೆ ಅಂದಾಗ ಅಲ್ಲಿ ನಿಮ್ಗೆ ಬಹಳ ವಿಶೇಷವಾಗಿ ದುಡ್ಡಿನ 2 ರಾಶಿಗಳು ಇಂಪ್ಯಾಕ್ಟ್ ಆಗುವುದರಿಂದ ಖಂಡಿತವಾಗಿ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಸಿಂಹರಾಶಿಯವರು ಮೇ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಬಿಸ್ನೆಸ್ಗೆ ಕೈ ಹಾಕಬೇಡಿ ಅಥವಾ ಹಣವನ್ನ ಯಾರಿಗೂ ಕೊಡಬೇಡಿ ಅಂತ ಹೇಳ್ತೇನೆ. ಅನ್ಯथा ನಿಮ್ಮ ಹಣಕಾಸು ಕಳ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆ, ಇದುವರೆಗೂ ಕೂಡ ನೀವು ಹಣ ಕೊಟ್ಟಿದ್ರೆ ಮೇ ಬಿ ಅದರಲ್ಲಿ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು 100% ಇದೆ. ನೋಡಿ, ಅಲ್ಲಿ ಬುಧನ ಜೊತೆಗೆ ಶುಕ್ರ ಕೂಡ ಇದ್ದಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬರುತ್ತೆ, ಕೆಲಸದಲ್ಲಿ ಪರಿವರ್ತನೆ ಕೊಡಿಸ್ತಾನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದ ಯಾವುದೇ ಸಮಸ್ಯೆಗಳು ಅಂತೂ 100% ಇಲ್ಲ, ಅದಂತೂ ಆಗಿ ಆಗುತ್ತೆ. ಇನ್ನು ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆಯಲ್ಲಿ ಚೇಂಜಸ್ ಮಾಡ್ಬೇಕು ಅನ್ನೋರಿಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಬಟ್ ದೊಡ್ಡ ಸಮಸ್ಯೆ ಏನಿದೆ ದುಡ್ಡಿನ ವಿಚಾರ. ದುಡ್ಡು ಮುಳುಗಿ ಹೋಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ? ನಿಮ್ಮ ದುಡ್ಡು ಮುಳುಗುತ್ತೆ, ನಿಮ್ಮ ದುಡ್ಡು ಮುಳುಗಿ ಹೋಗುತ್ತೆ, ನಿಮ್ಮ ದುಡ್ಡು ಕಳೆದು ಹೋಗುತ್ತೆ, ನಿಮ್ಮ ದುಡ್ಡು ಎಲ್ಲೋ ಒಂದ್ ಕಡೆ ಹೋಗಿ ಸ್ಟ್ರಕ್ ಆಗಿ ಬಿಡುತ್ತೆ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ಈ ಒಂದು ಇಂಡಿಕೇಶನ್ ಬಂದಿರುವುದರಿಂದ ಮೇ ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಅಥವಾ ಯಾರಿಗೂ ದುಡ್ಡು ಕೊಡೋದು ಬೇಕಾಗಿಲ್ಲ. ಯಾವುದೇ ಹೊಸ ವ್ಯಾಪಾರ ಆರಂಭ ಮಾಡಬೇಕಾದ್ರೂ ಕೂಡ ನಿಮ್ಮ ಜಾತಕವನ್ನು ತೋರಿಸಿ ನೀವು ಅದನ್ನು ವಿಮರ್ಶೆಗೊಳಪಡಿಸಿ ಫರ್ದರ್ ನಂತರ ನೀವು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಅದರ ಜೊತೆಗೆ ನಿಮ್ಮ ಇನ್ಲಾಸ್ ಯಾರಿದೆ, ಅತ್ತೆ ಮನೆಯವರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ. ಯಾಕಂದ್ರೆ ಅಲ್ಲಿ ಯಾರಿಗದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದ್ರ ಬಗ್ಗೆ ಗಮನ ಕೊಡಬೇಕು. ಆನಂತರ ಬುಧ ಏನ್ ಮಾಡ್ತಾನೆ, ನೇರವಾಗಿ ತನ್ನದೇ ರಾಶಿಯನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಕೇತು ಮಹಾರಾಜ ಇದ್ದಾನೆ. ಹಾಗಾದ್ರೆ ನಿಮ್ಗೆ ಸಾಲದ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳು ನಿಮ್ಮನ್ನ ಕಾಡುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳಾಗ್ಬೋದು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಕೂಡ ಆಗ್ಬೋದು. ಇದರ ಬಗ್ಗೆ ಕೂಡ ನೀವು ಗಮನ ಕೊಡಬೇಕಾದ ಅನಿವಾರ್ಯತೆ 100% ಇದೆ. ಓಕೆನಾ? ಬಟ್ ಯಾವ್ದ್ರಲ್ಲಿ ಪರಿವರ್ತನೆ ಬರುತ್ತೆ ಆಲ್ರೆಡಿ ಹೇಳಿದ್ದೇನೆ, ಪರವಾಗಿಲ್ಲ. ಈಗ ನೀವು ಪರಿಹಾರ ಏನ್ ಮಾಡಬೇಕು ಸಿಂಹರಾಶಿಯವರು? ಒಂದು, ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ, ನಾನು ಹೇಳಿದ ಎಲ್ಲ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ. ಪರಿಹಾರ ವೆರಿ ಈಸಿ. ನೀವು ಮಾಡಬೇಕು, ಹೆಸರು ಕಾಳು 500 ಗ್ರಾಮ್ ಹೆಸರು ಕಾಳನ್ನ ತಂದು ಹಸಿರು ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ, ಏನು ಸಮಸ್ಯೆ ಉಂಟು ಅಥವಾ ಮೇ ತಿಂಗಳಲ್ಲಿ ಬರ್ತಕ್ಕಂಥ ತೊಂದರೆಗಳೇನುಂಟು ಅದರಿಂದ ನಾವು ಮುಕ್ತರಾಗಬೇಕಂತ ಹೇಳಿಕೊಂಡು ಅದನ್ನ ನೀರಲ್ಲಿ ಹರಿಯಬಿಡಿ, ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಬಿಡಿ, ಅಥವಾ ಯಾರಾದ್ರೂ ತೆಗೆದುಕೊಳ್ಳುವವರು ಇದ್ರೆ ಅವರಿಗೆ ಅದನ್ನು ದಾನ ಮಾಡಿಬಿಡಿ. ಇದರಿಂದ
ಸಿಂಹರಾಶಿಯವರು ನಿಮ್ಮ ಒಂದು ಮೇ ತಿಂಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಯಿಂದ ಪಾರಾಗಿಬಿಡ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು. ನರಕ್ಕೆ ಸಂಬಂಧಪಟ್ಟ ದೋಷಗಳು, ಬ್ರೀತಿಂಗ್ ಪ್ರಾಬ್ಲಮ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಶುಕ್ರನ ಕಾಂಬಿನೇಷನ್ ಕೂಡ ಜೊತೆಗೇನೆ ಇರುವುದರಿಂದ ಅದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಕೂಡ ತೋರಿಸ್ತಾ ಉಂಟು. ಸೊ ಇದರಲ್ಲಿ ಕೂಡ ಸಮಸ್ಯೆಗಳಾಗಬಹುದು. ಒಂದು ವೇಳೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಾ ಉಂಟು ಅಂದಾಗ ಯೋಗ್ಯ ರೀತಿಯಲ್ಲಿ ಡಾಕ್ಟರ್ನ ಭೇಟಿ ಮಾಡಿ, ಯೋಗ್ಯ ಡಾಕ್ಟರ್ನ ಭೇಟಿ ಮಾಡಿ ನೀವು ಸಲಹೆಗಳನ್ನು ಪಡ್ಕೊಳ್ಳೋದು ಅತ್ಯುತ್ತಮವಾದ ಒಂದು ವಿಧಾನ ಅಂತ ಹೇಳ್ತೇನೆ ನಮ್ಮ ಸಿಂಹರಾಶಿಯವರಿಗೆ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ, ಶಕುನಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಶನಿ ಮಹಾರಾಜ ಯಾರು? ಕನ್ಯಾ ಲಗ್ನಕ್ಕೆ, ಸಾರಿ ಕನ್ಯಾ ರಾಶಿಗೆ ಶನಿ ಮಹಾರಾಜ ಬಂದು ಆತ ಪಂಚಮಾಧಿಪತಿ ಮತ್ತೆ ಆತ ಷಷ್ಠಾಧಿಪತಿ. ಓಕೆ, ಪಂಚಮಾಧಿಪತಿ ಮತ್ತೆ ಷಷ್ಠಾಧಿಪತಿ. ಹಾಗಾದ್ರೆ ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿದ್ದಾನೆ ಶನಿ ಅಂದಾಗ, ಶನಿ ಸಪ್ತಮದಲ್ಲಿದ್ದಾನೆ ಅಂದಾಗ ಯಾರೆಲ್ಲ ಇಷ್ಟ ನೋಡಿ, ಶುಕ್ರನ ಜೊತೆ ಕಾಂಬಿನೇಷನ್ ಇದೆ, ರಾಹುನು ಇದ್ದಾನೆ, ಪ್ರೀತಿ ಪ್ರೇಮ ಬಂತೀಗ. ಓಕೆನಾ? ಹಾಗಾದ್ರೆ ನೀವೇನಾದ್ರೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೊಸೀಡ್ ಆಗಿದೆ, ಮೇ ಬಿ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಸಾಧ್ಯತೆಗಳು, ಅದು ಕೂಡ ಏನಾಗುತ್ತೆ ಬೇರೆ ವಿಚಾರ, ಮನೆಯವ್ರನ್ನ ಎದುರು ಹಾಕೊಂಡು ಅಥವಾ ಯಾವುದೋ ಒಂದು ರೂಪದಲ್ಲಿ ಅಲ್ವಾ, ಒಂಥರ ಸಮಾಜದಲ್ಲಿ ನಡೆಯುವ ಮದುವೆಗಳಿಗೆ ವಿರುದ್ಧವಾಗಿ ಹೋಗಿ ಮದುವೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಈಗ ಮನೆಯವರಿಗೆ ಒಪ್ಪಿಸಿ ಕೂಡ ನೀವು ಮದುವೆ ಆಗ್ಬೋದು, ತೊಂದರೆ ಅಂತೂ ಖಂಡಿತ ಅಲ್ಲ. ಓಕೆನಾ? ಆನಂತರ ಯಾರೆಲ್ಲ ಮದುವೆ ಆಗಿದ್ದೀರಾ, ಮೇ ಬಿ ಎಕ್ಸ್ಟ್ರಾ ಮೆರಿಟಲ್ಸ್ ಎಲ್ಲ ಬರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅದರ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ. ಎಕ್ಸ್ಟ್ರಾ ಮೆರಿಟಲ್ ಬಂದ್ರೆ ಮುಂದೊಂದು ದಿನ ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಮಾನ ಮರ್ಯಾದೆಯನ್ನ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಇನ್ನೊಂದು ವಿಚಾರ ಏನಂದ್ರೆ, ಈಗ ಆಲ್ರೆಡಿ ಮದುವೆ ಆಗಿದೆ ಅಂತ ಇಟ್ಕೊಂಡು, ಒಂದು ಹೇಳಿದೆ ಎಕ್ಸ್ಟ್ರಾ ಮೆರಿಟಲ್ ಬಾರದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೆಲಸ. ಇನ್ನೊಂದೇನಾಗುತ್ತೆ, 6ನೇ ಮನೆ ಅಧಿಪತಿಯಾಗಿ ಶನಿ 7ನೇ ಮನೆಯಲ್ಲಿ ಇದ್ದಾನಂದಾಗ ಎಲ್ಲೊಂದು ಕಡೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ಮೇ ಬಿ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಆರೋಗ್ಯದ ಸಮಸ್ಯೆಗಳು ಅವರನ್ನ ಕಾಡುವಂತಹ ಸಾಧ್ಯತೆಗಳು, ಕಾಲು ನೋವಿನ ಸಮಸ್ಯೆ, ಗಂಟು ನೋವಿನ ಸಮಸ್ಯೆ, ಎಲುಬಿಗೆ ಸಂಬಂಧ ತೊಂದರೆಗಳನ್ನ ಅವರು ಎದುರಿಸಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿ ಬರ್ಬೋದು. ಅದರ ಬಗ್ಗೆ ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು, ಅಷ್ಟಂತೂ ಮಾಡಿ. ಆನಂತರ ಏನಾಗುತ್ತೆ ನೋಡಿ, ಅಲ್ಲಿ ಏನಾಗುತ್ತೆ 7th ಹೌಸ್ ಅಲ್ಲಿ ಎಲ್ಲ ರಾಹು ಇದ್ದಾನೆ, ಶನಿ ಇದ್ದಾನೆ. ಈಗ ರಾಹು ಚೇಂಜ್ ಆಗ್ತಾನೆ ನೆಕ್ಸ್ಟ್. ಓಕೆ, ಈಗ ಮೇ 18ನೇ ತಾರೀಕಿಗೆ ರಾಹು 6ನೇ ಮನೆಗೆ ಬರ್ತಾನೆ. ಅವಾಗ ನಿಮಗೆ ನೀವು ಒಂದಷ್ಟು ಸಮಸ್ಯೆಗಳಿಂದ ಅಲ್ಲಿನೇ ಮುಕ್ತರಾಗ್ಬಿಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಶನಿ ಅಲ್ಲಿ ಆಲ್ಮೋಸ್ಟ್ ಇರ್ತಾನೆ. ಅದರಿಂದಾಗಿ ನೀವೇನು ಬಹಳ ಸಂಯಮದಾರಿಯಾಗಿರ್ಬೇಕಾಗುತ್ತೆ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ, ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ವಿದೇಶಕ್ಕೆ ಹೋಗುವಂತ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಸಂಯಮದಾರಿಯಾಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಅದ್ರ ಬಗ್ಗೆ ಗಮನ ಕೊಡಬೇಕು. ಇನ್ನೊಂದೇನಂದ್ರೆ, ಶನಿಯಲ್ಲಿದ್ದಾನೆ, ಮೀನ ರಾಶಿಯಲ್ಲಿದ್ದಾನೆ, ಅದು ಕೂಡ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಅಲ್ವಾ, ನಿಮ್ಮ ರಾಶಿಯನ್ನು, ಅಲ್ಲಿ ಕೇತು ಇದೆ. ಹಾಗಾದ್ರೆ ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಅದ್ರ ಜೊತೆಗೆ ಶನಿಯಾರು ಖುದ್ದಾತ 6ನೇ ಮನೆ ಅಧಿಪತಿ. ಹಾಗಾದ್ರೆ ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಹಳಷ್ಟು ನಿಮ್ಮನ್ನ ಬಾಧಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇನ್ನೊಂದು ವಿಚಾರ ಏನಾಗುತ್ತೆ, ಶನಿಯ ರಾಶ್ಯಾಧಿಪತಿ ಯಾರು? ಗುರು. ಆತ ಏನ್ ಮಾಡ್ತಾನೆ, ಆತ ವೃಷಭ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಗುರು ಯಾರು ಈ ಜಾತಕಕ್ಕೆ? ಗುರು ಬಂದು ಈ ಜಾತಕಕ್ಕೆ 7th ಲಾರ್ಡ್ ಮತ್ತೆ ಆತ 4th ಲಾರ್ಡ್, ಅಂದ್ರೆ 4ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. ಹಾಗಾದ್ರೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ಮಾತುಕತೆಗಳು ಮುಂದುವರಿಬಹುದು, ತೊಂದರೆ ಇಲ್ಲ. ಅದರಲ್ಲಿ ಕಮ್ಯುನಿಕೇಶನ್ ಆಗ್ಬೋದು, ತೊಂದರೆ ಇಲ್ಲ. ಇನ್ನು ಕೆಲವರಿಗೆಲ್ಲ ಮನೆ ಕಟ್ಟಬೇಕಂದಾಗ ಸಾಧಾರಣ ಮನೆ ಅಂತೂ ಕಟ್ಟಲಿಕ್ಕೆ ಮನಸ್ಸಾಗಲ್ಲ, ದೊಡ್ಡ ಮನೆ ಬೇಕು, ಮೇಲೆ ಕೆಳಗೆ ಇರಬೇಕು, ಲಕ್ಸುರಿ ಆಗಿರ್ಬೇಕು, ಒಳ್ಳೆ ಇಂಟೀರಿಯರ್ ಇರಬೇಕು, ಅಥವಾ ಒಳ್ಳೆ ಪ್ಲೇಸ್ ಅಲ್ಲಿ ಇರಬೇಕು. ಈ ಥಾಟ್ಸ್ ಅನ್ನು ಇಟ್ಟುಕೊಂಡು ಒಂದು ಮನೆ ಭೂಮಿ ಮಾಡುವಂತಹ ಒಂದು ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಅಥವಾ ನಿಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ವಾಹನ ಬೇಕು, ಒಳ್ಳೆ ವಾಹನ ಖರೀದಿ ಮಾಡಬೇಕು. ಏನೇ ಮಾಡಿದ್ರು ಕೂಡ ನೀವು ದೊಡ್ಡತನಕ್ಕೆ ಹೋಗಿ, ದೊಡ್ಡ ಅಂದ್ರೆ ಲಕ್ಸುರಿ ಮತ್ತೆ ತುಂಬಾ ದೊಡ್ಡದಾಗಿರುವಂತದ್ದು ಯಾವುದು ಕೂಡ. ಈಗ ಗಾಡಿ ತಗೊಂಡ್ರೆ ನೀವು ಎಲ್ಲೊಂದ್ ಕಡೆ ಕ್ರಿಸ್ಟಾನೇ ತಗೊಳ್ಬಹುದು ಅಲ್ವಾ, ಟೊಯೋಟೋ ಕ್ರಿಸ್ಟಾ ತಗೊಳ್ಬಹುದು. ಅಂಥದ್ದೊಂದು ಇಂಡಿಕೇಶನ್ ಆಲ್ಮೋಸ್ಟ್ ಬರ್ತಾ ಉಂಟು. ಸೊ ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿದಾಗ ಅದಂತೂ ನೆರವೇರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಆದ್ರೂ ಕೂಡ ಪ್ರಿಕಾಷನ್ ಏನ್ ಬೇಕಪ್ಪ, ಶನಿ ಇದ್ದಾನೆ ರಾಹು ಜೊತೆಗೆ. ಹಾಗಾದ್ರೆ ಅಲ್ಲಿ ಮೋಸ ಕೂಡ ಆಗುವಂತದ್ದು, ಯಾರೋ ನಿಮ್ಮನ್ನ ಮೋಸ ಮಾಡ್ಲಿಕ್ಕೆ ನೋಡುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ ಪರಿಹಾರ ಏನ್ ಮಾಡ್ಬೇಕು ನೀವು ಇದಕ್ಕೆ ಸಂಬಂಧಪಟ್ಟಂತೆ, ಶನಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಏನ್ ಮಾಡ್ಬೇಕು? ನಾನು ಹೇಳ್ತೀನಿ ಡೊನೇಟ್ ಮಾಡಿ ಅಂತ. ಯಾರಾದ್ರೂ ನೀಡಿ ಪೀಪಲ್ಸ್ ಇದ್ದಾರೆ, ಅವ್ರಿಗೆ ರೇಷನ್ ದಾನ ಮಾಡಿ, ಅಕ್ಕಿ ದಾನ ಮಾಡಿ, ಅಥವಾ ಊಟ ಹಾಕಿಸಿ ಅವ್ರಿಗೆ. ಸೊ ಇದರ ಮುಖಾಂತರ ಏನಾಗುತ್ತೆ, ನಮ್ಮ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ಪಾರ್ಟ್ನರ್ಶಿಪ್ನಿಂದ ಏನ್ ತೊಂದರೆಗಳು ಬರಬೇಕು ಎಲ್ಲದರಿಂದ ಕೂಡ ನೀವು ಮುಕ್ತರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ, ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ. ತುಲಾರಾಶಿಯವರಿಗೆ ನಿಯಮಿತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನ್ಸ್ ಒಂದು ಗುರು ಮಹಾರಾಜ. ಗುರು ಮಹಾರಾಜ ಏನ್ ಮಾಡ್ತಾನೆ, ಆತ ಇಲ್ಲಿ 8ನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. 8th ಹೌಸ್ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ. 8th ಹೌಸ್ ಅಲ್ಲಿ ರಾಶಿ ಯಾವುದು? ವೃಷಭ ರಾಶಿ ಇದೆ. ಹಾಗಾದ್ರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ ಗಳನ್ನ ನೋಡ್ತೀರಿ ಅಂತ ಒಂದು ಇಂಡಿಕೇಶನ್. ಅನಂತರ ವೃಷಭ ರಾಶಿ ನಿಮ್ಮ ಕುಟುಂಬ. ಹಾಗಾದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ನೆಲೆಯಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ಸ್ಗಳು,
ಅಥವಾ ಕೆಲವೊಮ್ಮೆ ಮಾತುಕತೆಯಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆನಾ. ಈ ಒಂದು ತುಲಾ ರಾಶಿಗೆ ಗುರು ಬಂದು 3 ಮತ್ತು 6ನೇ ಮನೆ ಅಧಿಪತಿ, ಉಪಚಯ ಸ್ಥಾನದ ಅಧಿಪತಿಯಾಗಿ ಆತ 8ನೇ ಮನೆಯಲ್ಲಿ ಕೂತಿದ್ದಾನೆ ಅಂದಾಗ ಡೆಫಿನೆಟ್ ಆಗಿ ಇದು ನಿಮಗೆ ಎಲ್ಲೋ ಒಂದ್ ಕಡೆ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರಗಳು, ನಿಮ್ಮ ಅತ್ತೆ ಮನೆ ಅಂದ್ರೆ ನಿಮ್ಮ ಇನ್ಲಾಸ್ ಯಾರಿದೆ ಅಲ್ಲಿಯ ವಿಚಾರಗಳು, ಇಲ್ಲಿ ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇದ್ದೇ ಇದೆ. ಪರಿಹಾರ ಹೇಳಿಕೊಡ್ತೇನೆ, ಹೆದರುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆ ಏನಾಗುತ್ತೆ ಅಂದ್ರೆ, ಆ ಗುರು ಮಹಾರಾಜ ಬಂದು 8ನೇ ಮನೆಯಲ್ಲಿದ್ದಾನೆ, ಬಟ್ ಆತ 3ನೇ ಮನೆ ಅಧಿಪತಿಯಾಗಿ 8ನೇ ಮನೆಯಲ್ಲಿದ್ದಾನೆ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆಗೆ ಬೇಕಾಗಿ ಬಹಳಷ್ಟು ಪ್ರಯತ್ನ ಮಾಡ್ತೀರಾ, ಚೇಂಜಸ್ಗೆ ಬೇಕಾಗಿ ಬಹಳ ಪ್ರಯತ್ನ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದು ಖಂಡಿತ ನಿಮ್ಮ ಪಾಲಿಗೆ ಕೂಡಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ, ಅಥವಾ ಸ್ಯಾಲ್ರಿ ಕಡಿಮೆ ಅದಕ್ಕೆ ಬೇರೆ ಕೆಲಸ ಹುಡುಕ್ತಾ ಇದ್ದೀರಾ, ಹೊಸ ಕೆಲಸ ಬೇಕು, ಖಂಡಿತವಾಗಿ ಅದು ನಿಮ್ಮ ಪಾಲಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಡುತ್ತೆ, ಒಂದು ಪರಿವರ್ತನೆ ಕೊಡುತ್ತೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಒಂದು ಇಂಡಿಕೇಶನ್ ಖಂಡಿತ. ಅದಕ್ಕೆ ಅದರ ಬಗ್ಗೆ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ನಿಮಗೆ ಕೈಗೂಡುವ ಸಾಧ್ಯತೆ ತೀರಾ ಜಾಸ್ತಿ. ಇನ್ನು ಮುಖ್ಯವಾಗಿ ಏನಾಗುತ್ತೆ, 3ನೇ ಮನೆ ಅಧಿಪತಿ 8ನೇ, ನಿಮ್ಮ ಒಡ ಹುಟ್ಟಿದವರು ಯಾರಾದ್ರೂ ಇದ್ದರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದರ ಬಗ್ಗೆ ಗಮನ ಕೊಡಬೇಕಾಗದ ಅನಿವಾರ್ಯತೆ ಉಂಟು ನಿಮಗೆ. ಆನಂತರ ನಿಮಗೆ ಶತ್ರುಕಾಟ ಇದ್ರೆ ಅದು 100% ನಿವಾರಣೆ ಆಗುತ್ತೆ. ಯಾವುದೇ ಶತ್ರುಕಾಟ ಇರ್ಬೋದು, ಅಥವಾ ಕೆಲವೊಂದು ಬಾರಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸಂಬಂಧಪಟ್ಟಿದ ಒಳ್ಳೆ ಡಾಕ್ಟರ್ ಸಿಕ್ಕು ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಅದರಲ್ಲಿ ನಿಮಗೆ ಒಂಥರ ರಿಲೀಫ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ 6ನೇ ಮನೆ ಅಧಿಪತಿಯಾಗಿ 8ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಶತ್ರುಗಳು ಖುದ್ದು ಹೋಗಿ ಎಲ್ಲೋ ಒಂದ್ ಕಡೆ ಅವರು ಡೆಸ್ಟ್ರಾಯ್ ಆಗ್ಬಿಡ್ತಾರೆ, ಅವರು ಸೋತೋಗ್ಬಿಡ್ತಾರೆ, ಅವರು ತೊಂದರೆಗೊಳಗಾಗ್ತಾರೆ, ಖುದ್ದು ಹೋಗಿ ತೊಂದರೆಗೊಳಗಾಗ್ತಾರೆ. ಅದರಿಂದಾಗಿ ನಿಮಗೆ ಅದರಲ್ಲೆಲ್ಲ ಸಮಸ್ಯೆ ಇಲ್ಲ, ಅದೆಲ್ಲ ಒಳ್ಳೆ ರೀತಿ. ಅಂದ್ರೆ ಓವರ್ ಆಲ್ ಹೇಳ್ಬೇಕಾದ್ರೆ ಶತ್ರುಕಾಟದಿಂದ ಮುಕ್ತಿ, ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆ ನಿಮಗೆ, ಆನಂತರ ದುಡ್ಡಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ತುಂಬಾನೇ ವೇರಿಯೇಷನ್ ಅನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ. ಓಕೆ, ಅಷ್ಟಂತೂ ಮಾಡಿ. ಬಾಕಿ ತುಲಾ ರಾಶಿಯವರಿಗೆ ಅಂತ ಸಮಸ್ಯೆ ಇಲ್ಲ. ನೀವು ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ನಾನು ಹೇಳ್ತೀನಿ, ಕಡ್ಲೆಕಾಳೆ ಅತ್ಯುತ್ತಮವಾದ ಪರಿಹಾರ. ಆನಂತರ ಎಲ್ಲಿ ಸಮಾಧಿಸ್ಥ ಗುರುಗಳಿದ್ದಾರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದು ಇನ್ನೊಂದು ಪರಿಹಾರ. ಹಾಗಾದ್ರೆ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡಿ, ಆನಂತರ 300 ಗ್ರಾಂ ಕಡಲೆಯನ್ನ ತಂದು ಗುರುವಾರ ದಿನ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ದಾನ ಮಾಡಿ ಅಂತ ಹೇಳ್ತೇನೆ. ರಿಪೀಟ್ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಮ್ಮ ತುಲಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬರತಕ್ಕಂಥ ಒಂದಷ್ಟು ಸಂಕಷ್ಟಗಳು, ಒಂದಷ್ಟು ತೊಂದರೆಗಳು, ಅಥವಾ ಒಂದಷ್ಟು ಎಲ್ಲೊಂದ್ ಕಡೆ ಅಡೆತಡೆಗಳು ಎಲ್ಲದರಲ್ಲೂ ಕೂಡ ನಿವಾರಣೆ ಆಗಿ ಒಂದು ಒಳ್ಳೆ ಜೀವನ ನಡೆಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಶನಿ ಮಹಾರಾಜ. ಶನಿ ಮಹಾರಾಜ ಈ ಜಾತಕದಲ್ಲಿ 5ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ. ಅದು ಕೂಡ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿದ್ದಾನೆ. ಶನಿ ಮಹಾರಾಜ ಬಂದು ತೃತೀಯಾಧಿಪತಿ, ಮತ್ತೆ ಆತ ಪಂಚಮಾಧಿಪತಿ, ಸಾರಿ ಆತ ಬಂದು 4th ಲಾರ್ಡ್, 4ನೇ ಮನೆ ಅಧಿಪತಿ. ಇಲ್ಲೇನಾಗುತ್ತೆ, ಬಹಳ ಮುಖ್ಯವಾಗಿ ಪಂಚಮ ಸ್ಥಾನ ಬಹಳ ಇನ್ಫ್ಲುಯೆನ್ಸ್ ಅನ್ನ ಕೊಟ್ಟಿರುವುದರಿಂದ ಮಕ್ಕಳ ವಿಚಾರದಲ್ಲಿ, ಯಾರಿಗೆಲ್ಲ ಮಕ್ಕಳಿದ್ದಾರೆ, ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳು ನಿಮ್ಮನ್ನ ಕಾಡುತ್ತೆ ಅಂತ ಒಂದು ಇಂಡಿಕೇಶನ್. ಈಗ ಮಕ್ಕಳ ಮದುವೆ ವಿಚಾರ ಇರ್ಬೋದು, ಮಕ್ಕಳ ಎಜುಕೇಶನ್ ವಿಚಾರ ಇರ್ಬೋದು, ಯಾವುದೇ ಒಂದು ವಿಚಾರ, ಅಥವಾ ಮಕ್ಕಳ ಪ್ರೀತಿ ಪ್ರೇಮದ ವಿಚಾರ ಕೂಡ ಇಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ಗೆ ಒಳಗಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಸೆಕೆಂಡ್ ಇಂಡಿಕೇಶನ್ ಏನಿದೆ ಅಂದ್ರೆ, ಇಲ್ಲಿ ಶನಿ ಶನಿ ಆತ 4th ಲಾರ್ಡ್ ಆಗಿ ನಿಮ್ಮ 5ನೇ ಮನೆಯಲ್ಲಿದ್ದಾನೆ. ಓಕೆ, ಹಾಗಾದ್ರೆ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ. ಯಾಕೆ ಹಾಗೆ? ಯಾಕಂದ್ರೆ ಶನಿಯ ಡಿಸ್ಪೋಸಿಟರ್ ಗುರು 7th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ಯೋಗ್ಯ ವಯಸ್ಕರಿಗೆ ಮದುವೆ ಮಾತುಕತೆಗಳು ಪ್ರೊಸೀಡ್ ಆಗ್ಬೋದು, ಕೆಲವರಿಗೆ ಮದುವೆ ಕೂಡ ಆಗ್ಬೋದು, ತೊಂದರೆ ಇಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಯಾಕಂದ್ರೆ ಶನಿಯ ಡಿಸ್ಪೋಸಿಟರ್ ಗುರು ಬಂದು ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿದ್ದಾನೆ, ಆನಂತರ ಸಪ್ತಮಾಧಿಪತಿಯಲ್ಲಿದ್ದಾನೆ, ಆತ ಪಂಚಮದಲ್ಲಿದ್ದಾನೆ. ಯಾರು? ಶುಕ್ರ, ಆತ ಪಂಚಮದ. ಹಾಗಾದ್ರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಅದರ ಜೊತೆಗೆ ಯಾರೆಲ್ಲ ಪ್ರೀತಿ ಪ್ರೇಮದಲ್ಲಿ ಇದ್ರಾಗಿ ಬಿದ್ದು ಓದಾಡ್ತಾ ಇದ್ದೀರಾ, ಮದುವೆ ಆಗ್ಬೇಕನ್ನೋ ತೀವ್ರ ಇಚ್ಛುಕರಾಗಿದ್ದೀರಾ, ಮೇ ಬಿ ನಿಮ್ಮ ಮದುವೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ. ಅದಕ್ಕೆ ಬೇಕಾದ ಖಂಡಿತ ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ರಾಶ್ಯಾಧಿಪತಿ ಕುಜ ಬಲ ಕಳ್ಕೊಂಡ್ಬಿಟ್ಟಿದ್ದಾನಪ್ಪ ಭಾಗ್ಯಸ್ಥಾನದಲ್ಲಿ, ರೈಟ್ ತಾನೆ? ಹಾಗಾದ್ರೆ ನಿಮ್ಮ ಮಾತು ನಡೆಯುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಾತು ಅಂದ್ರೆ ವೃಶ್ಚಿಕ ರಾಶಿಯವರ ಮಾತು ನಡೆಯಲ್ಲ, ಅಲ್ಲಿ ಯಾರ ಮಾತು ನಡೆಯುತ್ತೆ? ಬಹಳ ಬಹಳ ವಿಶೇಷವಾಗಿ ನೋಡುವಾಗ ಅಮ್ಮನ ಮಾತು, ತಾಯಿಯ ಮಾತು ನಡೆಯುತ್ತೆ ಅಂದ್ರೆ ಇಂಡಿಗೆ, ತಂದೆಯ ಮಾತು ಕೂಡ ನಡೆಯುವುದಿಲ್ಲ. ಯಾಕಂದ್ರೆ ಇಲ್ಲಿ ಈಗ ನಾನು ಏನು ಪ್ರೆಡಿಕ್ಷನ್ ಮಾಡಿ ಆ ಸಮಯದಲ್ಲಿ ನಿಮ್ಮ 4ನೇ ಮನೆ ಅಧಿಪತಿ ಗೋಚಾರದಲ್ಲಿ ಹೇಳ್ತಾ ಇದ್ದೀನಿ, 4ನೇ ಮನೆ ಅಧಿಪತಿ ಚಂದ್ರ ಎಲ್ಲಿದ್ದಾನೆ? ಗೋಚಾರದಲ್ಲಿ. ಆತ ಗೋಚಾರದಲ್ಲಿ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದ. ತಂದೆ ಮಾತು ಕೂಡ ನಡೆಯಲ್ಲ, ಮತ್ತೆ ನಿಮ್ಮ ಮಾತು ಕೂಡ ನಡೆಯಲ್ಲ. ಪ್ರಾಬ್ಲಮ್ ಆಗ ತಂದೆ ಡಿಪ್ರೆಷನ್ಗಳಾಗ್ಬೋದು ನಿಮ್ಮ ಪ್ರೀತಿ ಪ್ರೇಮದ ವಿಚಾರನ ಇಟ್ಕೊಂಡು, ಅಲ್ವಾ? ತಾಯಿ ಸ್ಟ್ರಾಂಗ್ ಆಗಿಬಿಡ್ತಾರೆ. ಯಾಕೆ ತಾಯಿ ಸ್ಟ್ರಾಂಗ್ ಆಗ್ತಾರೆ? ಯಾಕಂದ್ರೆ
4ನೇ ಮನೆ ಅಧಿಪತಿಯಲ್ಲಿದ್ದಾನೆ, ಪಂಚಮದಲ್ಲಿದ್ದಾನೆ. ತಾಯಿ ಸ್ಟ್ರಾಂಗ್. ಹಾಗಾದ್ರೆ ತಾಯಿ ಹೇಳಿದಂತೆ ನೀವು ಕೇಳಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು, ಏನು ಸಮಸ್ಯೆ ಇಲ್ಲ. ಇದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ನಿಮ್ಮ ಪಾಲಿಗೆ. ನೋಡಿ, ಪ್ರೀತಿ ಪ್ರೇಮ ಮಾಡಿದ್ರೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಿನೇ ಮದುವೆ ಮಾಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟ್ ಅನ್ನ ಮುಂದೆ ಹೋಗಿ ನಿಮಗೆ ಖಂಡಿತ ಕೊಟ್ಟೇ ಕೊಡ್ತದೆ. ಓಕೆನಾ? ಇನ್ನೊಂದು ವಿಚಾರ ಏನು ನೋಡಿದ್ರೆ, ಅಲ್ಲೊಂದು ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಹಾಗಾದ್ರೆ ಪ್ರೀತಿ ಪ್ರೇಮದಲ್ಲಿ ಕೆಲವರಿಗೆ ಮೋಸಗಳು ಕೂಡ ಆಗ್ಬೋದು, ಅಥವಾ ಒಂದು ವೇಳೆ ತಂದೆ ತಾಯಿಯ ಒಂದು ಅಡಚಣೆಯಿಂದಾಗಿ ಅಥವಾ ಅವರು ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಮಾಡಿದ ಅದರಲ್ಲಿ ಫೇಲ್ಯೂರ್ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾರಿಗಾದ್ರು ಎಜುಕೇಶನ್ ಮಾಡಲಿಕ್ಕೆ ವಿದೇಶ ಪ್ರಯಾಣ ಮಾಡ್ತೀನಿ ಅಂದಾಗ ಅದಕ್ಕೆ ಒಳ್ಳೆ ಯೋಗ ಇದೆ, ವಿದೇಶ ಪ್ರಯಾಣ ಖಂಡಿತ ನೀವು ಮಾಡಬಹುದು. ಇನ್ನು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಮಕ್ಕಳ ಸಹಾಯವನ್ನು ಪಡ್ಕೊಂಡು ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ, ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ವೃಶ್ಚಿಕ ರಾಶಿಯವರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ, ಬಟ್ ಮೇ ತಿಂಗಳಲ್ಲಿ ಅದಕ್ಕೊಂದು ಅಡಿಪಾಯ ಹಾಕುವಂಥದ್ದು, ಮೇ ತಿಂಗಳಲ್ಲಿ ಅದರ ಒಂದು ಮಾತುಕತೆಗಳನ್ನು ನೀವು ಪ್ರೊಸೀಡ್ ಮಾಡ್ಕೊಂಡು ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ. ಮಕ್ಕಳ ಸಹಾಯವನ್ನು ಪಡ್ಕೊಂಡು ನೀವು ಪ್ರೊಸೀಡ್ ಆಗ್ಬೋದು, ಯಾವುದೇ ರೀತಿ ಸಮಸ್ಯೆಗಳು ಖಂಡಿತ ಇಲ್ಲ. ಓಕೆನಾ? ಸೊ ಇಲ್ಲಿ ಪರಿಹಾರ, ನೀವು ಈಗ ಪರಿಹಾರ ಅಂತ ಕೇಳಿ ಏನ್ ಮಾಡಿ, ನಾನೇ ಡೊನೇಟ್ ಮಾಡಿ ಅಂತ. ಯಾರೆಲ್ಲ ನೀಡಿ ಪೀಪಲ್ಸ್ ಇದ್ದಾರೆ, ಅನಾಥಾಶ್ರಮ ಉಂಟು, ಅಥವಾ ಯಾರಾದ್ರೂ ತುಂಬಾ ಪಾಪದವರು ಇದ್ದಾರೆ, ಅವ್ರಿಗೆ ಅನ್ನದಾನ ಮಾಡಿ, ಅಥವಾ ರೇಷನ್ ದಾನ ಮಾಡಿ, ಅಥವಾ ಅಕ್ಕಿ ದಾನ ಮಾಡಿ. ಇದರ ಮುಖಾಂತರ ಶನಿ ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ. ಇದರಿಂದಾಗಿ ಅಂತಹ ಸಮಸ್ಯೆಗಳು ಡೆಫಿನೆಟ್ ಆಗಿ ನಿಮಗೆ ಉಂಟಾಗಲ್ಲ, ತೊಂದರೆಗೊಳಗಾಗುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ. ಅದು ಫೇವರಬಲ್ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತದೆ. ಹಾಗಾದ್ರೆ ಈಗ ನಾನು ಹೇಳಿದ್ದನ್ನ ಸರಿಯಾಗಿ ಮನನ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನಂತರ ನೀವು ಪ್ರೊಸೀಡ್ ಆಗಿ ತುಂಬಾನೇ ಚೆನ್ನಾಗಿರ್ತಾರೆ. ಒಳ್ಳೆ ರಿಸಲ್ಟ್ ಅಂದ್ರೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದ್ ಮೇಡ ಧನುರಾಶಿ. ಧನುರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ. ಓಕೆ, ರವಿ ಮಹಾರಾಜ ಎಲ್ಲಿದ್ದಾನೆ? ಈ ಜಾತಕದಲ್ಲಿ ರವಿ ಮಹಾರಾಜ 5ನೇ ಮನೆಯಲ್ಲಿ ರಿಸಲ್ಟ್ ಕೊಡ್ತಾನೆ, 5th ಹೌಸ್ ರಿಸಲ್ಟ್ ಕೊಡ್ತಾನೆ. ರವಿ ಯಾರು ಈ ಜಾತಕಕ್ಕೆ? ರವಿ ಬಂದು ಈ ಜಾತಕಕ್ಕೆ ಭಾಗ್ಯಾಧಿಪತಿಯಾಗಿ ಪಂಚಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಯಾರಿಗೆಲ್ಲ ಯೋಗ್ಯ ವಯಸ್ಕರಿದ್ದಾರೆ, ಅವ್ರಿಗೆ ಒಂದು ನೌಕರಿ ಬೇಕು. ನೌಕರಿ ಅಂದ್ರೆ ಓದಿ ಹೊರ ಬಂದಿರ್ತೀರಾ, ನೌಕರಿ ಬೇಕು ನಿಮ್ಗೆ. ಹಾಗಾದ್ರೆ ನೌಕರಿಯ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಓಕೆ, ಗೌರ್ಮೆಂಟ್ ಜಾಬ್ ಬೇಕಂತ ತೀವ್ರ ಇಚ್ಛೆ ಯಾರಿಗುಂಟು ಖಂಡಿತ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೌರ್ಮೆಂಟ್ ಜಾಬ್ ಸಿಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಇದೆ. ಡೆಫಿನೆಟ್ ನಿಮ್ಮ ಜಾತಕವನ್ನು ಪರಿಶೀಲನೆ ಒಳಪಡಿಸಿ ಪರವಾಗಿಲ್ಲ, ಆದ್ರೂ ಕೂಡ ಧನುರಾಶಿಯವರಿಗೆ ಗೌರ್ಮೆಂಟ್ ಜಾಬ್ಗೆ ಹೋಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ. ಆನಂತರ ತಂದೆಯಿಂದ ಫುಲ್ ಸಪೋರ್ಟ್ ನಿಮ್ಮ ಪಾಲಿಗೆ ಸಿಗುವಂತ ಸಾಧ್ಯತೆಗಳಿದೆ. ಆನಂತರ ನೀವೇನಾದ್ರೂ ಕ್ರಿಯೇಟಿವಿಟಿ ಲೈನ್ ಅಲ್ಲಿ ಇದ್ದೀರಾ ಯಾವುದೇ ಒಂದು ರೂಪದಲ್ಲಿ, ಅಲ್ಲಿ ನಿಮಗೆ ಬಹಳಷ್ಟು ಫೇವರಬಲ್ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಇನ್ನು ಯಾರಿಗೆಲ್ಲ ಎಜುಕೇಶನ್ ಪೂರ್ತಿ ಆಗಿಲ್ಲ, ಎಜುಕೇಶನ್ ಪೂರ್ತಿ ಮಾಡಬೇಕು ಅಥವಾ ಹೈಯರ್ ಎಜುಕೇಶನ್ ಮಾಡಬೇಕು, ಅವರಿಗೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಈ ಮೂಮೆಂಟ್ ಅಲ್ಲಂತೂ ಬಂದು ನಿಂತಿದೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡಬಹುದು, ಏನು ತೊಂದರೆ ಇಲ್ಲ. ಓಕೆ, ಬಟ್ ಇಲ್ಲಿ ಪಂಚಮ ಸ್ಥಾನ ಇನ್ಫ್ಲುಯೆನ್ಸ್ ಅನ್ನ ಕೊಡ್ತಾ ಉಂಟು ಅಂತಾದಾಗ ಅಲ್ಲಿ ಪ್ರೀತಿ ಪ್ರೇಮ ಕೂಡ ಬರುತ್ತೆ. ಹಾಗಾದ್ರೆ ಪ್ರೀತಿ ಪ್ರೇಮದಲ್ಲಿ ಫೇಲ್ಯೂರ್ ಆಗ್ತೀರಂತ ಇಂಡಿಕೇಶನ್. ಯಾಕಂದ್ರೆ ಪಂಚಮಾಧಿಪತಿ ಯಾರು ಇರ್ತಾನೆ ಆತ ಅಷ್ಟಮದಲ್ಲಿ ನೀಚನಾಗಿ ಬಿಟ್ಟಿದ್ದಾನೆ. ಅದರಿಂದ ಏನಾಗುತ್ತೆ, ನಿಮ್ಮ ಪ್ರೀತಿ ಪ್ರೇಮ ಅಥವಾ ಪ್ರೀತಿ ಪಾತ್ರರು ಯಾರು ಇರ್ತಾರೆ ಅವರಿಂದ ನೀವು ನೀಚತನವನ್ನು ಅನುಭವಿಸ್ತೀರಾ, ಅವರ ಮುಖಾಂತರ ನೀಚತನಕ್ಕೆ ಒಳಗಾಗ್ತೀರಾ, ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು, ಅವರು ತಮ್ಮ ನೀಚತನವನ್ನು ನಿಮಗೆ ತೋರಿಸ್ಬೋದು ಅಂತ ಒಂದು ಇಂಡಿಕೇಶನ್. ಹಾಗಾಗಿ ಧನುರಾಶಿಯವರು ಈ ಪ್ರೀತಿ ಪ್ರೇಮ ಅಥವಾ ಯಾರನ್ನೋ ತುಂಬಾ ನಂಬಿ ಬಿಡುವುದು ಅದರಲ್ಲಿ ಮಾತ್ರ ಹೋಗಬೇಡಿ. ಬಾಕಿ ವಿಚಾರ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಉಂಟು ನಿಮ್ಗೆ. ಅದು ಕೂಡ ನಾನು ಹೇಳ್ತೀನಿ, ನಿಮ್ಮ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ, ನೌಕರಿಗೆ ಸಂಬಂಧಪಟ್ಟಂತೆ, ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ತಂದೆಯ ಸಪೋರ್ಟಿಗೆ ಸಂಬಂಧಪಟ್ಟಂತೆ, ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಇರುವುದರಿಂದ ಧನುರಾಶಿಯವರು ಯಾವುದೇ ಪರಿಹಾರ ಮಾಡುವುದು ಬೇಡ, ನಿಮ್ಮ ಪ್ರಯತ್ನ ನೋಡಿ. ಪ್ರಿಕಾಷನ್ ಕೊಟ್ಟಿದ್ದೇನೆ, ಪ್ರೀತಿ ಪ್ರೇಮ ಸ್ನೇಹಿತರು ತುಂಬಾ ನಂಬುವಂಥದ್ದು ಬೇಕಾಗಿಲ್ಲ. ಇಲ್ಲಾಂದ್ರೆ ಅವರು ನಿಮ್ಗೆ ಅವರ ನೀಚತನವನ್ನು ತೋರಿಸ್ತಾರೆ. ಅದರ ಮುಖಾಂತರ ಏನಾಗುತ್ತೆ, ನೀವು ಒಂಥರ ಡೆಸ್ಪರೇಟ್ಗೆ ಒಳಗಾಗ್ತೀರಾ, ಡಿಪ್ರೆಷನ್ಗೆ ಹೊರಟೋಗ್ತೀರಾ, ತೊಂದರೆಗೊಳಗಾಗ್ತೀರಾ ಅಂತ ಒಂದು ಇಂಡಿಕೇಶನ್. ಅರ್ಥ ಮಾಡ್ಕೊಂಡ್ರೆ ಖಂಡಿತ ಗೆದ್ದೇ ಗೆಲ್ತೀರಾ. ಅಂದ್ರೆ ಓವರ್ ಆಲ್ ಧನುರಾಶಿಯವರಿಗೆ ಮೇ ತಿಂಗಳು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತಹ ಸಾಧ್ಯತೆಗಳು, ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ನೆಕ್ಸ್ಟ್ ಬಂದ್ ಮೇಡಮ್ ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಚಂದ್ರ ನಿಮ್ಮ ರಾಶಿಯಲ್ಲಂತೂ ಇರ್ತಾನೆ. ಗೋಚರದಲ್ಲಿ ನಾನೇನು ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಇದ್ದೇನೆ ಅಥವಾ ನಾನು ಏನು ಮೇ ತಿಂಗಳ ಪ್ರಿಡಿಕ್ಷನ್ ಮಾಡ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ಚಂದ್ರ ಮಹಾರಾಜ 6ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೇನೆ. ಓಕೆನಾ? ಹಾಗಾದ್ರೆ 6ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ. ಚಂದ್ರ ಯಾರು? ಚಂದ್ರ ಬಂದು ಈ ಜಾತಕಕ್ಕೆ ಆತ 7th ಲಾರ್ಡ್, ಮಾರಕಾಧೀಶ ಆತ. ಓಕೆ, ಆತ ಗೋಚಾರದಲ್ಲಿ 6ನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ ಅಂದಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಮ್ಯಾರಿಡ್ ಲೈಫ್ ಅಲ್ಲಿ ಅನಾರೋಗ್ಯ ಅಥವಾ ಅಲ್ಲಿ ಶತ್ರುಕಾಟ ಬರುವಂಥದ್ದು, ಅಥವಾ ನಿಮ್ಮ ಮಧ್ಯೆನೇ ಶತ್ರುಕಾಟ, ಗಂಡ ಹೆಂಡತಿ ಮಧ್ಯೆನೇ ಶತ್ರುಕಾಟ ಬರುವಂತ ಸಾಧ್ಯತೆಗಳು ತೀರಾ
ಜಾಸ್ತಿ, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಜೊತೆಗೇನೆ ಶತ್ರುತ್ವವನ್ನು ನೀವು ಪಡ್ಕೊಳ್ಳುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಇದರ ಬಗ್ಗೆ ಗಮನ ಕೊಡಬೇಕು. ಓಕೆ, ಆನಂತರ ಇಲ್ಲೇನಾಗುತ್ತೆ, ನಿಮಗೆ ಈಗ ಗೋಚಾರದಲ್ಲಿ 7th ಹೌಸ್ ಅಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು, ಲಗ್ನಕ್ಕೆ ಅಂದ್ರೆ ರಾಶಿಗೆ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ ಅಂದಾಗ ನಿಮ್ಮ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇರಿಸಬೇಕಾಗುತ್ತೆ. ತುಂಬಾ ಕೋಪ ಬರುತ್ತೆ, ತುಂಬಾ ಜಗಳ ಮಾಡ್ಲಿಕ್ಕೆ ನೋಡ್ತೀರಾ, ಒಂದು ಸ್ವಲ್ಪ ಸಣ್ಣ ಸಣ್ಣ ವಿಚಾರಗಳಲ್ಲಿ ಸಿಟ್ಟು ಔಟ್ ಬಸ್ಟ್ ಆಗಿ ತುಂಬಾನೇ ತೊಂದರೆಗೊಳಗಾಗಿ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ನಿಮ್ಮ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿ ಮೇ ತಿಂಗಳಲ್ಲಿ ಎಲ್ಲೊಂದ್ ಕಡೆ EMI ಕಟ್ಟಬೇಕು, ಅಂದ್ರೆ ಲೋನ್ ಕಟ್ಟಬೇಕು, EMI ಕಟ್ಟಬೇಕು, ಅದರಲ್ಲೆಲ್ಲ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು, ಮತ್ತೆ ಸ್ವಲ್ಪ ಶತ್ರುಕಾಟ ಬರುವಂತ ಸಾಧ್ಯತೆಗಳು. ಇನ್ನು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಚಂದ್ರ ಅಂದ್ರೆ ಮದುವೆಯಾದ ಸ್ತ್ರೀಯರು. ಹಾಗಾದ್ರೆ ಮದುವೆಯಾದ ಸ್ತ್ರೀಯರ ಜೊತೆಗೆ ಸಂಬಂಧಗಳು ಅಥವಾ ಮದುವೆಯಾದ ಸ್ತ್ರೀಯರ ಜೊತೆಗೆ ವಾದ ವಿವಾದಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ, ಅನ್ಯಥಾ ತುಂಬಾ ತೊಂದರೆಗೊಳಗಾಗ್ತೀರಿ ಅಂತ ಒಂದು ಇಂಡಿಕೇಶನ್. ಇನ್ನು ಚಂದ್ರ ಬಂದು ನಿಮ್ಗೆ 6ನೇ ಮನೆಯಲ್ಲಿ ಇರುವುದರಿಂದ, 6ನೇ ಮನೆ ಇನ್ಫ್ಲುಯೆನ್ಸ್ ಆಗಿರುವುದರಿಂದ ನಿಮ್ಮ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಉಂಟು. ಇನ್ನು ಚಂದ್ರ 12th ಹೌಸ್ ಅನ್ನು ನೋಡುವುದರಿಂದ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ, ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಅನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಚಂದ್ರನನ್ನ ಕಂಟ್ರೋಲ್ ಮಾಡಿ, ತಾಯಿಯನ್ನ ತುಂಬಾ ಪ್ರೀತಿಸಿ, ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಮತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬಹಳ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಬಹಳ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಇದೆ, ಅದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಕೂಡ ಉಂಟು. ಓಕೆ, ಗೊತ್ತಾಯ್ತು. ಈಗ ಹಾಗಾದ್ರೆ ಪರಿಹಾರ ಏನಪ್ಪಾ ಮಾಡಬೇಕು? ಒಂದನೇದಾಗಿ, ನಿಮ್ಮ ತಾಯಿಗೆ ಏನಾದ್ರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಅವರಿಗೆ ಏನೆಲ್ಲ ಅಗತ್ಯ ಉಂಟು ಅಥವಾ ಮೆಡಿಸಿನ್ ಅಗತ್ಯ ಉಂಟು ಅಥವಾ ಅವರಿಗೆ ನಿಮ್ಮ ಸಹಾಯ ಯಾವ ರೀತಿ ಬೇಕು ಅದೆಲ್ಲವನ್ನು ಕೂಡ ಅವರಿಗೆ ಬೇಕಾಗಿ ಪ್ರೊವೈಡ್ ಮಾಡಿ, ತಾಯಿಯ ಜೊತೆಗೆ ಪ್ರೀತಿಯಿಂದರಿ, ತಾಯಿಯನ್ನ ನಿಮ್ಮ ಜೊತೆಗೇನೆ ಇರಿಸ್ಕೊಳ್ಳಿ, ತಾಯಿಯ ಆಶೀರ್ವಾದ ಪಡೆಯದೆ ಎಲ್ಲಿ ಕೂಡ ಹೋಗ್ಬೇಡಿ. ಓಕೆ, ಸೊ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಆನಂತರ ಏನ್ ಮಾಡ್ಬೇಕು, ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗೋದು, ಅಲ್ಲಿ ಹೋಗಿ ರುದ್ರಾಭಿಷೇಕ ಕೊಟ್ಟು 3 ಪ್ರದಕ್ಷಿಣೆ ಹಾಕಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ಕೊಂಡು ಬರುವುದು ನಮ್ಮ ಮಕರ ರಾಶಿಯವರಿಗೆ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಪ್ರತಿ ಸೋಮವಾರ ದಿವಸ ಇದನ್ನ ನೀವು ಮಾಡ್ತಾ ಹೋದಾಗ ಮೇ ಬಿ ನಿಮ್ಗೆ ಲೈಫಲ್ಲೇ ಬರತಕ್ಕಂಥ ಸಮಸ್ಯೆಗಳು ಯಾವತ್ತಿದ್ರು ಕೂಡ ಅದು ನಿವಾರಣೆ ಆಗುತ್ತೆ. ಓಕೆ, ಅಂದ್ರೆ ಅದನ್ನ ಸೋಮವಾರ ಫಾಲೋ ಮಾಡಬೇಕಾದ ಅನಿವಾರ್ಯತೆ, ಅಷ್ಟು ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಿ. ಈ ಜಾತಕಕ್ಕೆ ಏನಂದ್ರೆ ನಮ್ಮ ಮಕರ ರಾಶಿ ಜಾತಕಕ್ಕೆ ಶುಕ್ರ ಬಂದು ಯೋಗಕಾರಕ, ಯಾವಾಗಲೂ ದೇವಿಯ ಟೆಂಪಲ್ಗೆ ಹೋಗುದು ಕೂಡ ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ದೇವಿ ಟೆಂಪಲ್ಗೆ ಹೋಗಿ ದೇವಿಯನ್ನ ಬೇಡ್ಕೊಂಡು ಬನ್ನಿ, ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ, ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅವಾಗ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಬ್ಯಾಲೆನ್ಸ್ ಆಗುತ್ತೆ, ಓವರ್ ಆಲ್ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದು ಬ್ಯಾಲೆನ್ಸ್ ಆಗುತ್ತೆ. ಇದೆಲ್ಲವೂ ಕೂಡ ನಿಮಗೆ ಒಂದು ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇದ್ದುಕೊಂಡು ಒಳ್ಳೆ ರೀತಿಯ ಒಂದು ಜೀವನವನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇದೊಂದು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಮಕರ ರಾಶಿಯವರು ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕುಂಭರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ. ಓಕೆ, ರವಿ ಮಹಾರಾಜ ಇಲ್ಲಿ 3rd ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ, ಅಂದ್ರೆ 3ನೇ ಮನೆ ರಿಸಲ್ಟ್. 3ನೇ ಮನೆ ಒಂದು ಪರಾಕ್ರಮ, ಅಲ್ಲಿ ಮೇಷರಾಶಿ ಇದೆ. ಮೇಷರಾಶಿಯಲ್ಲಿ ರವಿ ಉಚ್ಚನಾಗಿ ಬಿಟ್ಟಿದ್ದಾನೆ. ರವಿ ಯಾರು ಈ ಜಾತಕಕ್ಕೆ? ಆತ 7th ಲಾರ್ಡ್, 7ನೇ ಮನೆಯ ಅಧಿಪತಿ ಆತ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಹಾಗಾದ್ರೆ ಯಾರಿಗೆಲ್ಲ ಮದುವೆ ಆಗ್ಬೇಕಂತ ತೀವ್ರ ಇಚ್ಛೆ ಉಂಟು, 3ನೇ ಮನೆ ಕಮ್ಯುನಿಕೇಶನ್, ಮದುವೆ ವಿಚಾರದಲ್ಲಿ ಕಮ್ಯುನಿಕೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನು ಮದುವೆ ಆದವರು ಮೇ ಬಿ ಜಗಳ ಮಾಡ್ಕೊಳ್ತಾರಂತ ಕೂಡ ಇಂಡಿಕೇಶನ್. ನಾನೇ ಹೇಳಿದ್ದೆ ಆಗ್ಬೇಕು ಅಥವಾ ನಾನೇ ದೊಡ್ಡದು, ನನ್ಗೆ ನಿನ್ನೆ ಇನ್ಸಲ್ಟ್ ಮಾಡುವಂತಿಲ್ಲ, ಅಥವಾ ಈ ಒಂದು ಪರಿಸ್ಥಿತಿ ಬಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಇದರ ಬಗ್ಗೆ ಗಮನ ಕೊಡಬೇಕು. ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, ಇಲ್ಲಿ ಬಹಳ ವಿಶೇಷವಾಗಿ ಸೂರ್ಯ ಎಲ್ಲಿದ್ದಾನೆ, ಮೇಷರಾಶಿಯಲ್ಲಿದ್ದಾನೆ. ಮೇಷರಾಶಿಗೆ ಒಬ್ಬ ಅಧಿಪತಿ ಇದ್ದಾನೆ, ಆತ ಬಂದು ಕುಜ ಏನ್ ಮಾಡ್ತಾನೆ, ಆತ 6ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ, ಅಂದ್ರೆ 6th ಹೌಸ್ ಅಲ್ಲಿ ಆತ ನೀಚನಾಗಿ ಬಿಟ್ಟಿದ್ದಾನೆ. ಕುಜ ಬಂದು ದಶಮಾಧಿಪತಿ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಆ ಸ್ಟೇಟಸ್ ಬೇಕು, ಆ ಒಂದು ಡಿಗ್ನಿಟಿ ಬೇಕು, ಆ ಬ್ಯಾಜ್ ಬೇಕು, ಸರ್ಟಿಫಿಕೇಟ್ ಬೇಕು, ನಮ್ಗೆ ಯಾವುದೋ ರೀತಿಯಲ್ಲಿ ಕೂಡ ಪ್ರಶಂಸೆ ಬೇಕು, ಮೆಡಲ್ ಬೇಕು ಅಂತ ತೀವ್ರ ಇಚ್ಛೆ ಉಳ್ಳವರು ಪ್ರೊಸೀಡ್ ಅಂತೂ ಆಗ್ಬೋದು. ಆದ್ರೆ ಕುಜ ನೀಚನಿದ್ದಾಗ ಏನಾಗುತ್ತೆ, ನೀವು ದುಃಖಕ್ಕೆ ಒಳಗಾಗ್ತೀರಾ. ಮೇ ಬಿ ಅದು ಕೆಲವೊಮ್ಮೆ ಸಿಗದೆ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ನಾನೇನು ಇಚ್ಛೆ ಪಟ್ಟಿದ್ದೇನೆ, ಸಿಗದೆ ಹೋಯ್ತು, ನನಗೆ ಅಧಿಕಾರ ಬೇಕಿತ್ತು, ನನಗೆ ಸ್ಟೇಟಸ್ ಬೇಕಿತ್ತು ಅಲ್ವಾ, ನನಗೆ ಮೆಡಲ್ ಬೇಕಿತ್ತು, ಯಾವುದು ಕೂಡ ಸಿಗ್ಲಿಲ್ಲ, ಅಥವಾ ಅದರಲ್ಲಿ ಸ್ವಲ್ಪ ಡಿಪ್ರೆಸ್ಡ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಬರ್ತದೆ. ಅದು ಟೆಂಪರರಿ ಆಗಿರುತ್ತೆ. ಯಾಕಂದ್ರೆ ಕುಜ ಯಾವಾಗ ಸಿಂಹರಾಶಿಗೆ ಬರ್ತಾನೆ, ಕಾರ್ಯಕ್ಷೇತ್ರದಲ್ಲಿ ಅದು ಯಾವ ಮಟ್ಟಿಗೆ ನಿಮ್ಗೆ ಒಂದು ಸ್ಟೇಟಸ್ ಬೇಕು ಅಥವಾ ಪರಿವರ್ತನೆ ಬೇಕು, ಅದು 100% ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ನೀವು ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಇಲ್ಲಿ ಕುಜನಿಗೆ ಪರಿಹಾರ ಮಾಡಿದಾಗ ಮೇ ಬಿ ಆ ಒಂದು ಸಮಸ್ಯೆ ಕೂಡ ದೂರ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ನಿಮ್ಮ 4ನೇ ಮನೆಗೆ 12ನೇ ಮನೆಯಲ್ಲಿ ಸೂರ್ಯ ಭ್ರಮಣ ಮಾಡುವುದರಿಂದ ಅದರ ಅಧಿಪತಿ ಕರ್ಕಾಟಕ ರಾಶಿ ಬಂದು ನೈಸರ್ಗಿಕ ಜನ್ಮಗುಂಡಲಿಯ 4ನೇ ಮನೆ. ಹಾಗಾದ್ರೆ ಭೂಮಿ ಮನೆ ವಿಚಾರ ಅಂದ್ರೆ ನೀವು ಮನೆ ಚೇಂಜ್ ಮಾಡುವಂತದ್ದು, ಮನೆ ಒಂದು ಬಿಟ್ಟು ಮತ್ತೊಂದು ಕಡೆಗೆ ಹೋಗುವಂತ ಯೋಗ ಭಾಗ್ಯ ಕೂಡ ಆಲ್ರೆಡಿ ಇದೆ. ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಪ್ರಿಕಾಷನ್ ಏನಿರ್ತದೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ
ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಾ ಅವ್ರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ. ಸುಮ್ಮನೆ ನಾನು ನಾನು ಅಂತ ಅಹಂಗೆ ಒಳಗಾಗಿ ಇದ್ದದ್ದನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅನ್ಯಥಾ ತೊಂದರೆಗಳು ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಅಂತ ಇದ್ರ ಬಗ್ಗೆ ಗಮನ ಕೊಡಿ. ಕುಜನಿಗೆ ಪರಿಹಾರ ಮಾಡಿ. ಕುಜನಿಗೆ ಏನು ಪರಿಹಾರ ಮಾಡ್ತೀರಾ? ನಾನು ತೊಗರಿಬೇಳೆ ಅತ್ಯುತ್ತಮವಾದ ಪರಿಹಾರ. ಬೇಕಾದ್ರೆ ತೊಗರಿಬೇಳೆನ ಮನೆಯಲ್ಲಿ ತಂದು ಇಟ್ಟುಕೊಂಡು ಕುಂಭರಾಶಿಯವರು ಪ್ರತಿದಿನ ತೊಗರಿಬೇಳೆಯಿಂದ ನಿವಾಳಿಸಿ ತೆಗೆದು ಒಂದು ಮುಷ್ಟಿ ತೊಗರಿಬೇಳೆಯಿಂದ ನಿಮ್ಗೆ ಹೇಳಿ, ಯಾರಾದ್ರೂ ಮನೆಯಲ್ಲಿದ್ರೆ ನಿಮ್ಮ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕ್ಲಿಕ್ಕೆ ಹೇಳಿ. ಇದನ್ನ ಒಂದು ತಿಂಗಳಾದ್ರೂ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ಅವಾಗ ಕುಜ ಇಲ್ಲಿ ಒಂದು ಕಡೆ ತನ್ನ ನೆಗೆಟಿವಿಟಿಯನ್ನು ಬಿಟ್ಟ ಅಂದಾಗ ನಿಮಗೆ 3ನೇ ಮನೆಯಲ್ಲಿ ಸೂರ್ಯ ಇದ್ದಂತಹ ರಿಸಲ್ಟ್ ಏನುಂಟು, ಎಕ್ಸಾಕ್ಟ್ ಆಗಿ ಸ್ಟೇಟಸ್ ಏನುಂಟು, ಡಿಗ್ನಿಟಿ ಏನುಂಟು, ಅಥವಾ ನಿಮಗೆ ಅಧಿಕಾರ ಏನುಂಟು ಅದನ್ನು ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ಬಹಳ ನಿಕಟದಲ್ಲಿಯೇ ನಿಮ್ಗೆ ಇರ್ತದೆ. ಆನಂತರ ಗೆಲುವನ್ನ ನೀವು ಅನುಭವಿಸ್ತೀರಾ. ತುಂಬಾನೇ ಫೇವರಬಲ್ ಆಗುತ್ತೆ ನಮ್ಮ ಕುಂಭರಾಶಿಯವರಿಗೆ. ಇನ್ನು ಕೊನೆಯದಾಗಿ ನಮ್ಮ ಮೀನರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನ್ಸ್ ಒಂದು ಕೇತು ಮಹಾರಾಜ ಅಲ್ವಾ. ಇದುವರೆಗೆ ಯಾರಿಗೂ ಬಂದಿಲ್ಲ, ನಿಮಗೆ ಕೇತು ಬಂದಿದ್ದಾನೆ. ಓಕೆ, ಕೇತು ಮಹಾರಾಜ 7th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ. ಅಥವಾ ನಿಮ್ಮ ಮದುವೆ ಜೀವನ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಹೆಲ್ತ್ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಮದುವೆ ಜೀವನದಲ್ಲಿ ಮೇ ಬಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಡಿಸ್ಕನೆಕ್ಟ್ ಆಗ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಅನುಭವಿಸಬಹುದು ಅಂತ ಇಂಡಿಕೇಶನ್ ಇದೆ. ಇನ್ನು ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಅವ್ರು ಬಹಳ ಜಾಗರೂಕರಾಗಿರಬೇಕು. ಮೇ ಬಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಶುಗರ್ ಜಾಸ್ತಿ ಆದರೆ ಮೇ ಬಿ ಕಿಡ್ನಿಗೆ ಅದು ಹೊಡೆತ ಕೊಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯೂರಿನರಿ ಟ್ರ್ಯಾಕ್ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರ್ ಆಲ್ ಹೇಳಬೇಕಾದ್ರೆ ಮೀನರಾಶಿಯವರಿಗೆ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕು. ಮತ್ತೆ ನಿಮ್ಮ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಕಾಂಪ್ರಮೈಸ್ ಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕೇತು ಏನ್ ಮಾಡ್ತಾನೆ, ಧ್ವಂಸ ಮಾಡ್ತಾನೆ ಅಂತ. ಕೇತು ಏನ್ ಮಾಡ್ತಾನೆ, ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಕೇತು ಏನ್ ಮಾಡ್ತಾನೆ, ಡಿಟ್ಯಾಚ್ಮೆಂಟ್ ಮಾಡಿಸ್ಬಿಡ್ತಾನೆ ಅಂತ ಒಂದು ಇಂಡಿಕೇಶನ್ 100% ಇದೆ. ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ ಈ ಒಂದು ಮೇ ತಿಂಗಳಲ್ಲಿ. ಬಟ್ ನಿಮ್ಮ ಒಂದು ಪರ್ಸನಲ್ ಜಾತಕವನ್ನ ವಿಮರ್ಶೆಗೊಳಪಡಿಸಿ ಅದು ಸರಿಯಾಗಿದ್ರೆ ಏನು ತೊಂದರೆ ಅಲ್ಲ, ಅದರ ವಿಷಯನೇ ಬೇರೆ. ಆದ್ರೂ ಕೂಡ ಗೋಚಾರದಲ್ಲಿ ಈ ರೀತಿಯ ಕಂಡು ಬಂದಿರುವುದರಿಂದ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆ, ಅದರ ಜೊತೆಗೆ ನಿಮ್ಮ ಭೂಮಿ ವಿಚಾರಗಳಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ, ಅದರಲ್ಲಿ ಕೂಡ ಹಿನ್ನಡೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಬಟ್ ಭೂಮಿ ವಿಚಾರದಲ್ಲಿ ರಕ್ಷಣೆಯನ್ನು ಪಡೆಯಲಿಕ್ಕೆ ಯಾರು ನಿಮಗೆ ಸಹಾಯ ಮಾಡ್ತಾರೆ, ಚಂದ್ರ ಇದ್ದಾನೆ ಅಲ್ಲಿ. ಅಂದ್ರೆ ಪಂಚಮಾಧಿಪತಿಯಾಗಿ ಚಂದ್ರ 4ನೇ ಮನೆಯಲ್ಲಿ. ನಿಮ್ಮ ಮಕ್ಕಳು ಅಥವಾ ಸ್ನೇಹಿತರು ಭೂಮಿ ವಿಚಾರದಲ್ಲಿ ಏನು ಸಮಸ್ಯೆ ಬರ್ತಾ ಉಂಟು ಅದನ್ನ ಸಾಲ್ವ್ ಮಾಡಲಿಕ್ಕೆ, ಅದರಿಂದ ನೀವು ಹೊರ ಬರಲಿಕ್ಕೆ, ಅದರಿಂದ ಇದ್ದಂಥ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಮಕ್ಕಳು ಅಥವಾ ಸ್ನೇಹಿತರು ಸಹಾಯ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಉಂಟು. ಅವರ ಒಂದು ಸಹಾಯವನ್ನು ಪಡ್ಕೊಂಡು ಭೂಮಿ ವಿಚಾರದಲ್ಲಿ ಅದೇನು ತಗಾದೆ ಉಂಟು, ಪ್ರಾಬ್ಲಮ್ ಉಂಟು, ಅಥವಾ ಪೇಪರ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಡಾಕ್ಯುಮೆಂಟ್ ಪ್ರಾಬ್ಲಮ್ ಉಂಟು ಅಂದಾಗ ಅವರ ಮುಖಾಂತರ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳೋದು ಪರವಾಗಿಲ್ಲ. ಓವರ್ ಆಲ್ ಹೇಳ್ಬೇಕಾದ್ರೆ ನಮ್ಮ ಮೀನರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ. ಪರಿಹಾರ ಏನಪ್ಪಾ ಮಾಡಬೇಕು ನಾನು ಹೇಳ್ತೀನಿ, ಗಣಪತಿ ಟೆಂಪಲ್ಗೆ ಹೋಗಿ ಬುಧವಾರ ದಿವಸನೇ ಹೋಗಿ ಅಲ್ಲಿ ಗರಿಕೆಯನ್ನು ಇಟ್ಟು ಗಣಪತಿಗೆ ಪ್ರಾರ್ಥನೆ ಮಾಡಿ, ಮತ್ತೆ ಒಂದು ತೆಂಗಿನಕಾಯಿನಲ್ಲಿ ಅರ್ಪಿಸಿ ಬನ್ನಿ ಅಂತ ಹೇಳ್ತೇನೆ. ಅದೊಂದು 11 ತೆಂಗಿನಕಾಯಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ 1-2 ತೆಂಗಿನಕಾಯಿ ಆದ್ರೂ ಪರವಾಗಿಲ್ಲ. ಅಲ್ಲಿ ಅರ್ಪಿಸಿ ಬನ್ನಿ ಅಂತ ಹೇಳ್ತೇನೆ. ಅರ್ಪಿಸಿ ಬರ್ಬೇಕು, ಅಲ್ಲಿ ಬಿಟ್ಟು ಬರ್ಬೇಕು. ಅದನ್ನ ಅರ್ಪಿಸಿ ಬಂದಾಗ ಮೇ ಬಿ ಕೇತು ಅಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಆನಂತರ ಏನಾಗಿದೆ, ಕೇತು ಮಹಾರಾಜ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿ ಸಮಾಪ್ತಿ ಆಗಿಬಿಡ್ತವೆ. ಸೊ ಇದನ್ನ ಮಾಡಿದಾಗ ನಿಮ್ಗೆ ಹೆದರುವಂತ ಅವಶ್ಯಕತೆಗಳು ಇರುವುದಿಲ್ಲ. ಆದ್ರೂ ಕೂಡ ನಮ್ಮ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಬೇಕು. ಪರಿಹಾರ ಹೇಳಿದ್ದೇನೆ, ದಯವಿಟ್ಟು ಪರಿಹಾರವನ್ನ ಕಂಪಲ್ಸರಿಯಾಗಿ ನೀವು ಫಾಲೋ ಮಾಡಿ ಅಂತ ಹೇಳ್ತೇನೆ. ಮೀನರಾಶಿಯವರು ಮೇ ತಿಂಗಳಲ್ಲಿ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ಬಿಡ್ತೀರಾ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ 12 ರಾಶಿಗಳವರ ನಿಮಿತ್ತಗಳ ಪ್ರಕಾರ ಮೇ ತಿಂಗಳಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಯಾವ ರೀತಿ ಭವಿಷ್ಯ ಇರುತ್ತೆ, ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ. ಪರಿಹಾರಗಳನ್ನು ಕೂಡ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಯಾರಿಗೆಲ್ಲ ನಮ್ಮ ಒಂದು ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಒಂದು ಜ್ಯೋತಿಷ್ಯ ಕ್ಲಾಸಿಗೆ ಅಟೆಂಡ್ ಆಗಬೇಕು ಅವರೆಲ್ಲ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬಾನೇ ಫೇವರಬಲ್ ಆಗುತ್ತೆ. ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾ ಫೇವರಬಲ್ ಆಗುತ್ತೆ. ಆನಂತರ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.